ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಹೇಳಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ. ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ, ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಫಸ್ಟ್ ಒಂದು ಹೇಳ್ಬಿಡ್ತೀನಿ ಈ ಫೋಟೋ ಬಗ್ಗೆ. ಈ ಫೋಟೋಲಿರೋ ಪಾರಿವಾಳ ನಂದು, ಈ ಫೋಟೋಲಿರೋ ಕೈ ನಂದು, ಆ ಕೈಯಲ್ಲಿ ವಾಚ್ ಹಾಕಿರೋದು ನನ್ನ ವಾಚು, ದಾವಡಿ ಬಂದ್ಬಿಟ್ಟು ನಮ್ಮ ದಾವಡಿ. ಇದೇ ಫೋಟೋನ ತುಂಬ ಜನ ಈ ನಾಟಿ ಮೆಡಿಸನ್ ಕೊಟ್ಟರೆ ಪಾರಿವಾಳ ರೆಡಿ ಆಗತ್ತೆ ಅಂತ ಈ ಫೋಟೋನ ಯೂಸ್ ಮಾಡ್ಕೊತಾ ಇದ್ದಾರೆ. ಬೇರೆ ಬೇರೆ ಮೆಡಿಸನ್ನು ಸೇಲ್ ಮಾಡೋದಕ್ಕೆ ಈ ಫೋಟೋನ ಯೂಸ್ ಮಾಡ್ಕೊತಾ ಇರ್ತಾರೆ. ನಾನು ಅವ್ರಿಗೆ ಇವತ್ತವರೆಗೂ ಮಾತಾಡೋಕ್ಕೆ ಹೋಗಿಲ್ಲ, ಅವ್ರಿಗೆ ಇವತ್ತವರೆಗೂ ನಾನು ಕೇಳೋಕ್ಕೆ ಹೋಗಿಲ್ಲ. ನಮ್ಮ ಶೋಕ್ದಾರ್ ತಿಳುವಳಿಕೆಗೆ ಬರಲಿ ಅಂದ್ಬಿಟ್ಟು ಈ ಫೋಟೋನ ಹಾಕಿದ್ದೀನಿ. ಇದು ನಾವು ಕೊಟ್ಟು ರೆಡಿ ಮಾಡಿದ್ದು ಪಟ್ಟ ನಮ್ಮ ದಾವಡಿಯಲ್ಲಿ. ಈ ಫೋಟೋ ಹಾಕಿದ್ದು 2005ರಲ್ಲಿ. ಅದು ಹೋಗಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ತುಂಬ ಜನ ಏನೇನೋ ಸೇಲ್ ಮಾಡ್ತಾಯಿದ್ದಾರೆ. ಮೆಡಿಸನ್ ಅನ್ನೋದು ನನ್ನ ಬಿಸ್ನೆಸ್ ಅಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಈ ಫೋಟೋ ನಾನು ಹಿಡ್ದಿದ್ದು ಬಂದ್ಬಿಟ್ಟು 2005ಅಲ್ಲಿ. ಆವಾಗ ನನ್ನ ಹತ್ರ ಫ್ಯಾನ್ಸಿಗಳಿತ್ತು. ಆವಾಗ ನಾನು ಫ್ಯಾನ್ಸಿಗೆ ರೆಡಿ ಮಾಡಿದಾಗ, ಈ ಮೆಡಿಸನ್ ಹಾಕಿ ರೆಡಿ ಮಾಡಿದಾಗ ಈ ಫೋಟೋನ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ಆ ಫೇಸ್ಬುಕ್ದು ಡೀಟೇಲು ನಾನು ನಿಮಗೆ ಈ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ. ಮತ್ತು ಇವತ್ತಿನ ಮೆಡಿಸನ್ದು ಡೀಟೇಲ್ ಮಾತಾಡೋಣ. ಫ್ರೆಂಡ್ಸ್, ಮೆಡಿಸನ್ ಅನ್ನೋದು ನನ್ನ ಬಿಸ್ನೆಸ್ ಅಲ್ಲ. ಮೇಯ್ನ್ ಈ ವಿಡಿಯೋ ಮಾಡ್ತಿರೋದು ಇಲ್ಲಿ ನೋಡ್ಬೋದು, ಡೇಟು 2014ಅಲ್ಲಿ ಕಸ್ಟಮರ್ದು ರಿವ್ಯೂ ಬಂದಿರೋದು. ಅವ್ರು ನಮ್ಮ ಮೆಡಿಸನ್ ಯೂಸ್ ಮಾಡಿ ಅವ್ರ ಹಕ್ಕಿಗಳು ಹೆಂಗೆ ರೆಡಿ ಆಯಿತು, ಯಾವ ಹಕ್ಕಿ ರೆಡಿ ಆಯಿತು ಅಂದ್ಬಿಟ್ಟು ಡೀಟೇಲ್ ಬಂದಿರೋದು. ಮತ್ತು ಒಂದೊಂದೇ ನಾನು ಇವಾಗ ಡೀಟೇಲ್ ಮಾತಾಡ್ಕೊಂಡು ಹೋಗಲ್ಲ. ನಿಮಗೆ ಟೈಮ್ ಇದ್ದರೆ ನೀವು ವಿಡಿಯೋನ ಪಾಸ್ ಮಾಡಿ ಅವ್ರು ಏನು ಮೆಸೇಜ್ ಹಾಕಿದಾರಂತ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಹೈಯೆಸ್ಟು ಬಂದ್ಬಿಟ್ಟು ಕೇರಳ ಅಲ್ಲಿ ಈ ಮೆಡಿಸನ್ನು ಸಪ್ಲೈ ಆಗ್ತಾಯಿರೋದು. 15 ವರ್ಷದಿಂದನೂ ನಾವು ಕೇರಳಗೆ ಈ ಮೆಡಿಸನ್ ತುಂಬ ಸಪ್ಲೈ ಮಾಡ್ತಾಯಿದ್ದೀವಿ. ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪಾರಿವಾಳ ಇದೆಯೋ ಅದಕ್ಕೆ 3ರಷ್ಟು ಪಾರಿವಾಳ ಕೇರಳಲ್ಲಿ ಜಾಸ್ತಿ ಇದೆ. ಕೇರಳಲ್ಲಿ ಒಂದೊಂದು ದಾವಡಿಯಲ್ಲಿ 500ರಿಂದ 600 ಹಕ್ಕಿ ಇರುತ್ತೆ. ಅವೆಲ್ಲ ಫ್ಯಾನ್ಸಿ ಗಿರೇಬಾಸ್ಗಳಲ್ಲ. 500ರಿಂದ 600 ಫ್ಯಾನ್ಸಿ ಹಕ್ಕಿಗಳಿರುತ್ತೆ. ಸಾದಾ ಪಾರಿವಾಳಗೆ ಹೋದರೆ ಕಮ್ಮಿ ಅಂದ್ರೂ ಒಂದೊಂದು ದಾವಡಿಯಲ್ಲಿ 300ರಿಂದ 400 ಸಾದಾ ಪಾರಿವಾಳಗಳು ಸಾಕಿರ್ತಾರೆ. ಅಂಥವರು ನಮ್ಮ ಹತ್ರ ಮೆಡಿಸನ್ ಇಸ್ಕೊತಾ ಇದ್ದಾರೆ ಒಂದು 10 ವರ್ಷದಿಂದ. ಅಂದರೆ ನೀವು ಲೆಕ್ಕ ಹಾಕಿ ಎಷ್ಟು ಚೆನ್ನಾಗಿ ಮೆಡಿಸನ್ ಕೆಲಸ ಮಾಡ್ತಾಯಿದೆ ಅಂತ. ಕೇರಳ ಒಂದೇ ಅಲ್ಲ ಫ್ರೆಂಡ್ಸ್, ನಿಮಗೆ ಟೈಮ್ ಇದ್ದರೆ ನೀವು ಇಲ್ಲಿ ನೋಡ್ಬೋದು ಡೀಟೇಲು. ಇದು ಮಧುರೈಯವ್ರು ಇಸ್ಕೊಂಡಿರೋದು. ಹಿಂಗೆ ಒಬ್ಬೊಬ್ರದ್ದು ಡೀಟೇಲ್ ಇದೆ. ನಮ್ಮ ಮೆಡಿಸನ್ ಇವಾಗ ಸಪ್ಲೈ ಆಗ್ತಾ ಇರೋದು ಸೌತ್ ಇಂಡಿಯಾ ಅಂದರೆ ತಮಿಳ್ನಾಡಿಗೆ ಸಪ್ಲೈ ಆಗುತ್ತೆ, ಕೊಯಂಬತ್ತೂರಿಗೆ ಸಪ್ಲೈ ಆಗುತ್ತೆ, ಕೇರಳಕ್ಕೆ ಸಪ್ಲೈ ಆಗುತ್ತೆ, ಆಂಧ್ರಕ್ಕೆ ಸಪ್ಲೈ ಆಗ್ತಾಯಿದೆ, ಹೈದರಾಬಾದಿಗೆ ಸಪ್ಲೈ ಆಗ್ತಾಯಿದೆ, ಮಹಾರಾಷ್ಟ್ರಕ್ಕೆ ಸಪ್ಲೈ ಆಗ್ತಾಯಿದೆ, ಗುಜರಾತ್ಗೆ ಹೋಗುತ್ತೆ, ಮುಂಬೈಗೆ ಹೋಗುತ್ತೆ, ಡೆಲ್ಲಿಗೆ ಹೋಗುತ್ತೆ, ಉತ್ತರ ಪ್ರದೇಶಕ್ಕೆ ಹೋಗ್ತಾಯಿದೆ. ಆಲ್ಮೋಸ್ಟು 70% ಇಂಡಿಯಾಲಿ ಎಷ್ಟು ಸ್ಟೇಟ್ ಇದೆಯೋ 70% ಇಂಡಿಯಾಲಿರೋ ಸ್ಟೇಟ್ಗೆಲ್ಲ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಇಲ್ಲಿ ಅದ್ರದ್ದು ಡೀಟೇಲ್, ಫುಲ್ ಡೀಟೇಲ್ ಇದೆ. ಯಾವುದ್ಯಾವ್ದು ಊರಿಗೆ ಹೋಗುತ್ತೆ, ಯಾವುದ್ಯಾವ್ದು ಊರಿಂದ ಕಸ್ಟಮರ್ ನಮ್ಮ ಹತ್ರ ಇಸ್ಕೊಂಡಿದ್ದಾರೆ, ಅವ್ರು ಯಾವ ಊರಿಂದ ಅನ್ನೋದು ರಿಸಲ್ಟು ಇಲ್ಲಿದೆ. ಅವ್ರದ್ದು ಅಡ್ರೆಸ್ಸು ನೋಡ್ಬೋದು. ಇಲ್ಲಿ ಲಕ್ನೋವಿಂದ ಇವರು, ಉತ್ತರ ಪ್ರದೇಶ, ಹಿಂಗೆ ತುಂಬ ಡೀಟೇಲ್ ಇದೆ. 1000 ಜನ ಇಸ್ಕೊತಾ ಇದ್ದಾರೆ. 1000 ರಿವ್ಯೂ ನಮ್ಮ ಹತ್ರ ಇದೆ. ಈ ವಿಡಿಯೋ ನಾನು ಏನಕ್ಕೆ ಮಾಡಿರೋದಂದರೆ, ನಮ್ಮ ಕರ್ನಾಟಕದಲ್ಲಿ ನಾವೇನಾರು ಹೇಳಿದ್ರೆ ರಿಸಲ್ಟ್ ಇದೆಯಾ, ನೀವು ಟೆಸ್ಟ್ ಮಾಡಿದ್ದೀರಾ ಅಂತ ಈ ಮಾತುಗಳೆಲ್ಲ ಬರುತ್ತೆ. ನಾನು ಕರ್ನಾಟಕ ಬೆಂಗಳೂರಲ್ಲಿ ಜಾಸ್ತಿ ನಾನು ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ ಮೆಡಿಸನ್ದು. ನಂದು ಮೇಯ್ನ್ ಬಂದ್ಬಿಟ್ಟು ಹಳೆ ಫ್ಯಾನ್ಸಿ ಗ್ರೂಪ್ಗಳೇನಿದೆ, ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ತನಕ ಇದೆ ಫ್ಯಾನ್ಸಿ ಗ್ರೂಪ್ಗಳು. ಅದ್ರಲ್ಲಿ ನಾನು ಮೆಡಿಸನ್ದು ಡೀಟೇಲ್ ಹಾಕಿರ್ತೀನಿ. ತುಂಬ ಜನ ಇವಾಗ ನಮ್ಮ ಶೋಕ್ದಾರ್ಗಳು ನಂಗೆ ಫೋನ್ ಮಾಡಿಬಿಟ್ಟು ಹಕ್ಕಿಗಳು ಸಾಯ್ತಾ ಇದೆ, ಯಾರೋ ಒಬ್ಬರು ನನಗೆ ಮೆಡಿಕಲ್ ಸ್ಟೋರ್ದು ಮೆಡಿಸನ್ ಹೇಳಿದ್ರು, ಅದನ್ನ ಇಸ್ಕೊಂಬಂದು ಹಾಕಿದೆ, ಅಕ್ಕಿ ರೆಡಿನೇ ಆಗಿಲ್ಲ, ಸತ್ತೋಯ್ತು. ಇನ್ನೊಬ್ಬರು ಫೋನ್ ಮಾಡ್ತಾರೆ, ಒಬ್ಬರು ನಾಟಿ ಮೆಡಿಸನ್ ಬಗ್ಗೆ ಹೇಳಿದ್ರು, ಆ ನಾಟಿ ಮೆಡಿಸನ್ ಎತ್ಕೊಂಬಂದು ಯೂಸ್ ಮಾಡಿದೆ, ಆದರೂ ಅಕ್ಕಿ ಸತ್ತೋಯ್ತು. ಏನು ಮೆಡಿಸನ್ ಯೂಸ್ ಮಾಡಬೇಕು, ಯಾವ ಮೆಡಿಸನ್ ಯೂಸ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ. ಮತ್ತು ಹೊಸ ಶೋಕ್ದಾರ್ಗಳು ಇವಾಗ ಒಂದು 5 ವರ್ಷದಿಂದ ಶೋಕಿ ಮಾಡ್ತಾರವರು, ಅವ್ರಿಗಂತೂ ಮೆಡಿಸನ್ ಬಗ್ಗೆ ಏನೂ ಗೊತ್ತೇ ಇರಲ್ಲ. ಇದು ಅವ್ರು ಶೋಕಿ ಮಾಡೋಕ್ಕಿಂತ ಮುಂಚೆಯಿಂದನೇ ಸ್ಟಾರ್ಟ್ ಆಗಿರೋ ಮೆಡಿಸನ್ ಇದು. ಈ ಮೆಡಿಸನ್ ಒಂದು 15 ವರ್ಷದಿಂದ ನಾವು ಯೂಸ್ ಮಾಡ್ತಾ ಇರೋದು. ಎಲ್ಲರಿಗೂ ಈ ಮೆಡಿಸನ್ ಬಗ್ಗೆ ತಿಳಿಸೋಣ, ಎಲ್ಲರ ಹತ್ರ ಈ ಮೆಡಿಸನ್ ಇರಲಿ. ಪ್ರತಿಯೊಬ್ಬರು ನಮ್ಮ ಶೋಕ್ದಾರು, ಬೆಂಗಳೂರವರು, ಕರ್ನಾಟಕದವ್ರು ಯಾರೇ ಇದ್ರೇನೋ ಹಕ್ಕಿಗಳನ್ನ ಕಾಪಾಡ್ಕೊಳ್ಳಿ ಅಂದ್ಬಿಟ್ಟು ಈ ಮೆಡಿಸನ್ದು ವಿಡಿಯೋ ಮಾಡ್ತಾಯಿರೋದು ನಾನು. ಮೆಡಿಸನ್ ಅನ್ನೋದು ನನ್ನ ಬಿಸ್ನೆಸ್ ಅಲ್ಲ.
ಪ್ರತಿಯೊಬ್ಬರಿಗೂ ಮೆಡಿಸನ್ ಸಿಗಲಿ, ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಆಗಲಿ, ಎಲ್ಲೆಲ್ಲೋ ಏನೇನೋ ಮೆಡಿಸನ್ ಇಸ್ಕೊಂಡು ಹಾಕ್ಕೊಳ್ಳೋ ಬದಲು ಪಾರ್ವಳಗಂತ ಏನು ಮೆಡಿಸನ್ ಮಾಡಿದ್ದಾರೆ ಅದನ್ನ ಯೂಸ್ ಮಾಡಲಿ ಅಂದ್ಬಿಟ್ಟು ಈ ಡೀಟೇಲ್ನ ನಾನು ಹಾಕ್ತಾ ಇರೋದು. ಡೀಟೇಲ್ ಮಾತಾಡೋಕ್ಕಿಂತ ಮುಂಚೆ, ಮೆಡಿಸನ್ ತೋರ್ಸೋಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ರಿಸಲ್ಟ್ಗಳ್ನ ತೋರಿಸ್ತಾ ಇದ್ದೀನಿ. ಯಾಕಂದರೆ ಪದೇ ಪದೇ ಫೋನ್ ಮಾಡಿ ಕೇಳಬೇಡಿ ಆಮೇಲೆ ರಿಸಲ್ಟ್ ಇದೆಯಾ ಇಲ್ವಾ ಅಂತ. ಇಲ್ಲಿ ನೋಡ್ಕೊಳ್ಳಿ ರಿಸಲ್ಟು. ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ, ಸೌದಿ ಅರೇಬಿಯಾ ಅಂತ ಹೇಳಿದೆ. ಸೌದಿ ಅರೇಬಿಯಿಂದ ಕಸ್ಟಮರ್ ಯಾರು ಇಸ್ಕೊಂಡಿದ್ದಾರೆ ಅವ್ರದ್ದು ಫೋನ್ ನಂಬರ್ ಜೊತೆಗೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಇವರು ನಮ್ಮ ಹತ್ರ ರೆಗ್ಯುಲರಾಗಿ ಇಸ್ಕೊತಾ ಇದ್ದಾರೆ ಮೆಡಿಸನ್ನ. ಇನ್ನೊಬ್ಬರು ಟ್ಯಾನ್ಸೇನಿಯಾಯಿಂದ, ಈ ಟ್ಯಾನ್ಸೇನಿಯಾ ಬಂದುಬಿಟ್ಟು ಸೌತ್ ಆಫ್ರಿಕಾ ಅಲ್ಲಿ ಒಂದು ಊರು, ಅಲ್ಲೂ ತುಂಬ ದೊಡ್ಡ ಲೆವೆಲಲ್ಲಿ ಪಾರ್ವಳ ಶೋಕಿ ಇದೆ. ಬಾಯಿ ಮಾತಲ್ಲಿ ಹೇಳೋದಲ್ಲ ಫ್ರೆಂಡ್ಸ್, ನಾನು ಅಲ್ಲಿ ಕಳಿಸ್ತೀನಿ ಇಲ್ಲಿ ಕಳಿಸ್ತೀನಿ ಅಂತ. ಇನ್ನೂ ಬೇಕಂದರೆ ಕೊರಿಯರ್ದು ಡೀಟೇಲ್ಸ್ ಬೇಕಂದ್ರೂ ಇದೆ ನನ್ನ ಹತ್ರ, ಯಾವ್ಯಾವ ಊರಿಗೆ ಹೋಗ್ತಾ ಇದೆ, ಯಾವ್ದು ಕಂಟ್ರಿಗೆ ಹೋಗ್ತಾ ಇದೆ ಅಂದ್ಬಿಟ್ಟು ಆ ಡೀಟೇಲ್ಸ್ನೂ ನಾವು ಎತ್ತಿಟ್ಕೊಂಡಿರ್ತೀವಿ. ಯಾಕಂದರೆ ನಮಗೆ ಬಿಲ್ಲಿಂಗ್ ಸೈಕಲ್ಗೆ ಬೇಕಾಗತ್ತದು. ನಾನು ಹೇಳೋದು ಒಂದೇ, ನಮ್ಮ ಮೆಡಿಸನ್ನು, ಇಂಡಿಯಾದಲ್ಲಿ ಸಿಗೋ ಮೆಡಿಸನ್ನು ಫಾರಿನ್ ಕಂಟ್ರೀಸಲ್ಲಿ ಸಾವಿರಾರು ಮೆಡಿಸನ್ ಸಿಗುತ್ತೆ. ಆ ಮೆಡಿಸನಲ್ಲಿ ಅಷ್ಟು ಬೇಗ ರಿಸಲ್ಟ್ ಬರ್ತಾಯಿಲ್ಲ ಅಂತ ಅವರು ನಮ್ಮ ಹತ್ರ ಇಂಡಿಯಾದಲ್ಲಿ ಸಿಗೋ ಮೆಡಿಸನ್ನ ಅವ್ರು ಇಸ್ಕೊಂಡು ಯೂಸ್ ಮಾಡಿ ಅವರು ಇನ್ನೊಂದು 4 ಜನಕ್ಕೆ ಮೆಡಿಸನ್ನ ಇಸ್ಕೊಡ್ತಾ ಇದ್ದಾರೆ ಅಂದರೆ ಲೆಕ್ಕ ಹಾಕಿ ನಮ್ಮ ಮೆಡಿಸನ್ನು ಎಷ್ಟು ಕೆಲಸ ಮಾಡ್ತಾಯಿದೆ ಅಂತ. ಯಾಕಂದರೆ ನಾನು ಯಾವತ್ತಿಗೂ ಮೆಡಿಸನ್ದು ಜಾಸ್ತಿ ಪ್ರಮೋಟ್ ಮಾಡೋಕ್ಕೋಗಲ್ಲ, ಮೆಡಿಸನ್ ಬಗ್ಗೆ ಜಾಸ್ತಿ ಹೇಳೋಕ್ಕೋಗಲ್ಲ. ಯಾಕಂದರೆ ನಾನು ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೇನ್ ಮಾಡ್ಕೊಂಡಿರೋಕ್ಕಾಗಲ್ಲ. ಏನೇ ಬೇಕಂದ್ರೂ ಇವಾಗ ಒಂದು ಫೇಸ್ಬುಕ್ದು ಒಂದು ಪೇಜ್ ತೋರಿಸಿದ್ದೀನಿ, ಪಿಜನ್ ಮೆಡಿಸನ್ ಅಂದ್ಬಿಟ್ಟು. ಈ ಪೇಜಲ್ಲಿ ಯಾವುದ್ಯಾವ ಥರ ಮೆಡಿಸನ್ ಇದೆ, ಯಾವುದ್ಯಾವ್ದು ಮೆಡಿಸನ್ ಯಾವ ಕಾಯಿಲೆಗಾಗತ್ತೆ, ಏನಕ್ಕಾಗತ್ತೆ ಅಂತ ಡೀಟೇಲ್ ಇದೆ. ಕಸ್ಟಮರ್ ರಿವ್ಯೂ ಅಂತ ಇಲ್ಲಿ ನೋಡ್ಬೋದು. ಕಸ್ಟಮರ್ ರಿವ್ಯೂ ಅವ್ರ ಫೋನ್ ನಂಬರ್ ಜೊತೆ ಇದೆ. ನಿಮ್ಗೆ ಯಾರಿಗಾರು ಡೌಟ್ ಇದ್ದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು. ಮೇಯ್ನು ನನ್ನ ಉದ್ದೇಶ ಇರೋದು ನಮ್ಮ ಪಾರ್ವಳ ಶೋಕ್ದಾರ್ಗಳಿಗೂ ಪಾರ್ವಳನ ಉಳಿಸ್ಕೊಳ್ಳೋಕ್ಕೊಂದು ಚಿಕ್ಕ ಸಹಾಯ ಮಾಡ್ತಾಯಿರೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಒಂದು ಇಂಪಾರ್ಟೆಂಟ್ ವಿಡಿಯೋ, ಇದು ಮಿಸ್ ಮಾಡ್ಕೊಬೇಡಿ. ಈ ವಿಡಿಯೋನ ಯಾರ್ಯಾರು ಇವತ್ತು ನೋಡ್ತಾ ಇದ್ದೀರೋ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಪಾರ್ವಳ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಪಾರಿವಾಳ ಸಾಕಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ತುಂಬ ಒಂದು ಇಂಪಾರ್ಟೆಂಟ್ ವಿಡಿಯೋ. ಏನಿವತ್ತು ಪಾರಿವಾಳ ತೋರಿಸೋ ಬದಲು ನಾನು ಬಾಟ್ಲ್ಗಳು ತೋರಿಸ್ತಾ ಇದ್ದೀನಿ, ಬಾಕ್ಸ್ಗಳು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ತೀರ. ಇದಿಷ್ಟೂ ಈ ತಿಂಗಳು ಬುಕ್ ಆಗಿರೋ ಮೆಡಿಸನ್ನು. ಇದನ್ನ ನಾನು ಕಸ್ಟಮರ್ಗೆ ಕಳ್ಸೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ತಿಂಗಳು ಈ ಸತಿ ಬುಕ್ ಆಗಿರೋ ಮೆಡಿಸನ್ನು ಪ್ರತಿ ತಿಂಗಳು ತುಂಬ ಜನ ಹಿಂಗೆ ಮೆಡಿಸನ್ಗಳು ಇಸ್ಕೊತಾರೆ. ಅದು ಪ್ರತಿ ತಿಂಗಳು ನಾನು ಡೀಟೇಲ್ ವಿಡಿಯೋ ಮಾಡೋಕ್ಕಾಗಲ್ಲ. ಮತ್ತು ಈ ಮೆಡಿಸನ್ಗಳು ನಿನ್ನೆ ಮೊನ್ನೆಯಿಂದ ಯೂಸ್ ಮಾಡ್ತಾರೋ ಮೆಡಿಸನ್ ಅಲ್ಲ. 15 ವರ್ಷದಿಂದ ನಾವು ನಮ್ಮ ದಾವಡಿಯಲ್ಲಿ ಇದೇ ಮೆಡಿಸನ್ನ ಯೂಸ್ ಮಾಡ್ತಾ ಇರೋದು. ಈ ಮೆಡಿಸನಿಂದ ನಮಗೆ ತುಂಬಾ ಲಾಭ ಆಗಿದೆ. ಯಾಕಂದರೆ ಹಕ್ಕಿಗಳು ಕಾಯಿಲೆ ಬರೋದು ಕಮ್ಮಿ ಆಗುತ್ತೆ, ಕಾಯಿಲೆ ಬಂದಿರೋ ಹಕ್ಕಿಗಳು ಬೇಗ ರೆಡಿ ಆಗುತ್ತೆ, ಸಾಯೋದು ಪಾರಿವಾಳಗಳು ತುಂಬ ಕಮ್ಮಿ ನಮ್ಮ ಹತ್ರ. ನೀವು ತುಂಬ ಜನ ಮೆಡಿಸನ್ಗಳನ್ನ ಹುಡುಕಿರ್ತೀರ, ಏನೇನೋ ಈ ಮೆಡಿಸನ್ ಯೂಸ್ ಮಾಡಿರ್ತೀರ, ಆ ಮೆಡಿಸನ್ಗೆ ಒಂದು ಅರ್ಥನೂ ಇರಲ್ಲ. ಯಾವುದೋ ಒಂದು ಮೆಡಿಕಲ್ ಸ್ಟೋರಲ್ಲಿ ಮೆಡಿಸನ್ ಇಸ್ಕೊಂಡಿರ್ತೀರ, ಇಲ್ಲ ಯಾವುದೋ ಒಂದು ನಾಟಿ ಮೆಡಿಸನ್ ಇಸ್ಕೊಂಡಿರ್ತೀರ. ನಿಮಗೆ ರೆಡಿ ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಪಾರಿವಾಳದೇ ಮೆಡಿಸನ್. ಇದು ಪಾರಿವಾಳಗಂತಾನೆ ಮಾಡಿರೋ ಮೆಡಿಸನ್ನು. ನಾವು 15 ವರ್ಷದಿಂದ ಈ ಮೆಡಿಸನ್ನ ಯೂಸ್ ಮಾಡ್ತಾಯಿದ್ದೀವಿ. ಬೇಕು ಅನ್ನೋರು ಡೈರೆಕ್ಟಾಗಿ ಆನ್ಲೈನ್ ಪರ್ಚೇಸ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಆನ್ಲೈನ್ ಪರ್ಚೇಸ್ ಮಾಡೋಕ್ಕೆ ಬರಲ್ವೋ ಅವ್ರು ನನಗೆ ಫೋನ್ ಮಾಡಿ ಯಾವುದಾದ್ರು ಮೆಡಿಸನ್ ಬೇಕು ಅಂತ ಅದು ಫೋಟೋ ಕಳಿಸಿರೆ ಅಂಥ ಮೆಡಿಸನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಡೈರೆಕ್ಟಾಗಿ ಬಂದರೆ ಈ ಮೆಡಿಸನ್ ನಮ್ಮ ಹತ್ರ ಸಿಗಲ್ಲ. ಯಾರಿಗೆ ಬೇಕಂದ್ರೂ ಫೋಟೋ ಹಿಡೀರಿ, ಕಳಿಸಿ. ಕೊರಿಯರ್ ಮುಖಾಂತರನೇ ಮೆಡಿಸನ್ ಬರೋದು. ಯಾಕಂದರೆ ನಮ್ಮ ದಾವಡಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮೆಡಿಸನ್ ನಾವು ಇಟ್ಕೊಂಡಿರ್ತೀವಿ. ಕಸ್ಟಮರ್ ಯಾರು ಬೇಕು ಅಂತ ಕೇಳಿದ್ರೆ ಅವ್ರಿಗೆ ನಾವು ಕೊರಿಯರಲ್ಲಿ ಮೆಡಿಸನ್ನ ಕಳಿಸ್ತೀವಿ. ಯಾಕಂದರೆ ಈ ಮೆಡಿಸನ್ ನಾವು ಸ್ಟಾಕ್ ಇಟ್ಕೊಂಡಿರಲ್ಲ. ಯಾರಿಗೆ ಬೇಕಂದ್ರೂ ಹೊಸ ಸ್ಟಾಕ್ ಬರುತ್ತೆ, ಆ ಸ್ಟಾಕಲ್ಲಿ ಕಳಿಸ್ಕೊಡ್ತೀವಿ. ದಿ ಬೆಸ್ಟ್ ಮೆಡಿಸನ್ನು. 15 ವರ್ಷದಿಂದ ನಾವು ಒಂದೇ ಮೆಡಿಸನ್ನ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ವೀಡಿಯೋಗಳು ನೋಡಿರ್ತೀರ, ತುಂಬ ಜನ ನಮ್ಮ ಹತ್ರ ಪಾರಿವಾಳ ಇಸ್ಕೊಂಡಿರೋರು ಕೇಳ್ತೀರಾ, ನಿಮ್ಮ ಪಾರಿವಾಳಗಳು ಹೆಂಗೆ ಇಂಥ ತೂಕ ಇರುತ್ತೆ, ಫಿಟ್ನೆಸ್ ಯಾವ ಟೈಪಲ್ಲಿ ನೀವು ಮೇಂಟೈನ್ ಮಾಡಿರ್ತೀರ, ಫಿಟ್ನೆಸ್ ತುಂಬ ಚೆನ್ನಾಗಿರುತ್ತೆ, ಪಟ್ಟಗಳಲ್ಲೇ ಒಳ್ಳೆ ರಿಸಲ್ಟ್ ಬರುತ್ತೆ, ಮತ್ತು ಪಟ್ಟಗಳಿಗೆ ಕಾಯಿಲೆ ಬರಲ್ಲ ಅಂತ. ಅದು ನಾನು ನಿಮಗೆಲ್ಲ ಫುಲ್ ಡೀಟೇಲ್ ಹೇಳ್ತೀನಿ. ಯಾವುದ್ಯಾವ್ದು ಮೆಡಿಸನ್ ನಾವು ಯಾವುದ್ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ. ಪ್ರತಿಯೊಂದು ಮೆಡಿಸನ್ನು ಯಾವ ಟೈಪಲ್ಲಿ ಯೂಸ್ ಮಾಡಬೇಕು,
ಪ್ರತಿಯೊಂದು ಮೆಡಿಸನ್ನು ಯಾವ ಕಾಯಿಲೆಗಾಗತ್ತೆ, ಏನು ರಿಸಲ್ಟ್ ಇದೆ, ಈ ಮೆಡಿಸನ್ ನಾವು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಡೀಟೇಲು ಈ ವಿಡಿಯೋಲ್ಲಿ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟಾಗಿ ಮೆಡಿಸನ್ದು ಡೀಟೇಲ್ ಕೊಡ್ತೀನಿ. ಅದ್ರದ್ದು ಪ್ರೈಸ್ ಏನಿದೆ, ಆ ಮೆಡಿಸನ್ ಯಾವ ಪಟ್ಟಾಗ ಹಾಕೋದ, ದೊಡ್ಡಕ್ಕಿಗೆ ಹಾಕೋದ, ಏನೇನು ಅದ್ರದ್ದು ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಡೀಟೇಲ್ ಕೊಡ್ತೀನಿ. ಇಷ್ಟು ಮೆಡಿಸನ್ ನಿಮ್ಮ ಮನೆಯಲ್ಲಿ ಒಂದೊಂದು ಪೀಸ್ ಇದ್ರೂ ನಿಮ್ಮ ಮನೇಲಿ ಎಂಥ ಹಕ್ಕಿ ಕಾಯಿಲೆ ಬಂದ್ರೂ ಇಮಿಡಿಯೇಟಾಗಿ ನೀವು ರೆಡಿ ಮಾಡ್ಕೊಬೋದು. ಫಸ್ಟು ಒಂದು ನೆನ್ಪಿಟ್ಕೊಳ್ಳಿ, ಕಾಯಿಲೆ ಬಂದ ಮೇಲೆ ಮೆಡಿಸನ್ನ ಯಾವತ್ತೂ ಹುಡ್ಕೋಕ್ಕೆ ಹೋಗಬೇಡಿ. ಕಾಯಿಲೆ ಬಂದು ನಿಮಗೆ ಗೊತ್ತಾಗೋಷ್ಟರಲ್ಲಿ ಪಾರಿವಾಳ ಅರ್ಧ ಜೀವ ಆಗಿರುತ್ತೆ. ಅದಾದಮೇಲೆ ನೀವು ಮೆಡಿಸನ್ ಹುಡುಕಿ ನಿಮಗೆ ಮೆಡಿಸನ್ ಸಿಗೋ ಅಷ್ಟರಲ್ಲಿ ಮುಕ್ಕಾಲು ಭಾಗ ಜೀವ ಅದು ಹೋಗ್ಬಿಟ್ಟಿರುತ್ತೆ. ಏನೋ ಒಂದು ಮೆಡಿಸನ್ ತಂದು ಹಾಕ್ತೀರಾ, ಆ ಮೆಡಿಸನ್ ವರ್ಕ್ ಆಗುತ್ತೋ ಇಲ್ಲ ಅಂತ ನಿಮಗೂ ಗೊತ್ತಿರಲ್ಲ. ಆ ಮೆಡಿಸನ್ ಹಾಕ್ಮೇಲೆ ಉಳಿದ್ರೆ ಉಳಿತು, ಇಲ್ಲ ಸತ್ತರೆ ಸಾಯಿತು. ಅದು 100% ನಿಮಗೆ ಗ್ಯಾರಂಟಿನೇ ಇರಲ್ಲ. ನೀವು ಹಾಕೋ ಮೆಡಿಸನ್ನು ನಿಮಗೇನೆ ಗ್ಯಾರಂಟಿ ಇರಲ್ಲ. ಇವೆಲ್ಲ 100% ರಿಸಲ್ಟೆಡ್ ಮೆಡಿಸನ್ನು. 15 ವರ್ಷದಿಂದ ನಾವೇನು ಯೂಸ್ ಮಾಡ್ತಾಯಿದ್ದೀವಿ ಇದೇ ಮೆಡಿಸನ್ ಯೂಸ್ ಮಾಡ್ತಾ ಇರೋದು. ಯಾಕಂದರೆ ನಮ್ಮ ಹತ್ರ ಒಂದೆರಡು ಅಕ್ಕಿ ಇಲ್ಲ, 600ರಿಂದ 700 ಅಕ್ಕಿ ನಮ್ಮ ಹತ್ರ ಇದೆ. ಅಷ್ಟಕ್ಕಿಗೂ ನಾವು ಡೈಲಿ ನೋಡೋಕ್ಕಾಗಲ್ಲ. ನಾವು ಯಾವ ಪ್ರೊಸೀಜರಲ್ಲಿ ಮಾಡ್ತೀವಿ ಮೆಡಿಸನ್ನ, ಎಲ್ಲ ಅಕ್ಕಿಗೂ ಒಂದೇ ಸತಿಗೆ ಹೆಂಗೆ ಮೆಡಿಸನ್ ಕೊಡ್ತೀವಿ, ಕಾಯಿಲೆ ಬಂದಿರೋ ಅಕ್ಕಿಗಳಿಗೆ ಹೆಂಗೆ ಮೆಡಿಸನ್ ಮಾಡ್ತೀವಿ, ಅವೆಲ್ಲ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಈ ವಿಡಿಯೋಲಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ ಗ್ರೂಪಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಒಂದಿಬ್ಬರಿಗೆ ಹೆಲ್ಪ್ ಆದರೆ ಪಾರಿವಾಳ ಸಾಕಿರೋರಿಗೆ ನೀವೊಂದು ಒಳ್ಳೆಯ ಕೆಲಸ ಮಾಡ್ದಂಗಿರುತ್ತೆ. ಯಾಕಂದರೆ ಇದು ನಂದು ಬಿಸ್ನೆಸ್ ಅಲ್ಲ, ಮೆಡಿಸನ್ ಅನ್ನೋದು ನಂದು ಬಿಸ್ನೆಸ್ ಅಲ್ಲ. ಯಾರಿಗಾರೋ ಬೇಕು ಅಂದರೆ ತರಿಸ್ಕೊಡ್ತೀನಿ, ಇಲ್ಲ ಡೈರೆಕ್ಟಾಗಿ ಅವರೇ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಬೋದು. ಆನ್ಲೈನಲ್ಲಿ ನಿಮಗೆ ಎಲ್ಲ ಮೆಡಿಸನ್ನು ಸಿಗತ್ತಿವೆಲ್ಲ. ಬೇರೆ ಬ್ರ್ಯಾಂಡ್ ಎತ್ಕೊಳ್ಳೋಕೆ ಹೋಗ್ಬಿಡಿ, ಇದೇ ಬ್ರ್ಯಾಂಡಲ್ಲಿ ಎತ್ಕೊಳ್ಳಿ ಆನ್ಲೈನಲ್ಲಿ. ಯಾಕಂದರೆ ಇದು ನನಗೆ 100% ರಿಸಲ್ಟ್ ಇರೋ ಮೆಡಿಸನ್ನು. ಡೈರೆಕ್ಟಾಗಿ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಕೊಬೋದು. ಇಲ್ಲ ನಿಮ್ಗೆ ಆನ್ಲೈನ್ ಪರ್ಚೇಸ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನನಗೆ ಫೋನ್ ಮಾಡಿ, ಇಲ್ಲಾಂದರೆ ಇದು ಫೋಟೋ ಕಳಿಸಿ ಯಾವ ಮೆಡಿಸನ್ ಬೇಕು ಅಂತ. ಆ ಮೆಡಿಸನ್ನ ನಾನು ನಿಮಗೆ ಡೀಟೇಲ್ ಕಳಿಸ್ತೀನಿ. ಕೊರಿಯರ್ ಚಾರ್ಜ್ ಎಷ್ಟಾಗತ್ತೆ, ಮೆಡಿಸನ್ ರೇಟ್ ಎಷ್ಟಾಗತ್ತೆ ಎಲ್ಲ ನಾನು ನಿಮಗೆ ಇವಾಗ ಡೀಟೇಲಾಗಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಪಟ್ಟಾನ ತೋರಿಸ್ತಾ ಇದ್ದೀನಿ. ಈ ಪಟ್ಟ ಬಂದುಬಿಟ್ಟು 2 ದಿನದ ಮರಿ. ಇದು 3ನೇ ದಿನದ ಮರಿ. ಯಾಕಂದರೆ ಒಂದು ಮೊಟ್ಟೆ ಒಡೆದು ಆಚೆ ಬಂದಮೇಲೆ ನೆಕ್ಸ್ಟ್ ದಿನ ಇನ್ನೊಂದು ಮೊಟ್ಟೆ ಒಡೆದು ಆಚೆ ಬಂದಿರೋದು. ಡಿಫ್ರೆನ್ಸ್ ನೋಡ್ಬೋದು. ಇದು 2 ದಿನದ ಮರಿ, ಇದು 3ನೇ ದಿನದ ಮರಿ. ನಾವು ಸ್ಟಾರ್ಟ್ ಮಾಡೋದು 2ನೇ ದಿನದಿಂದನೇ ಮೆಡಿಸನ್ ಸ್ಟಾರ್ಟ್ ಮಾಡ್ತೀವಿ. ಆ ಮೆಡಿಸನ್ ಹೆಂಗೆ ಕೊಡ್ತೀವಿ, ಯಾವ ಟೈಪಲ್ಲಿ ಕೊಡ್ತೀವಿ, ಯಾವ ಮೆಡಿಸನ್ ಕೊಡ್ತೀನಿ ಅಂತ ನಾನು ನಿಮಗೆ ಡೀಟೇಲ್ ಹೇಳ್ತೀನಿ. ಇದು ಬಂದ್ಬಿಟ್ಟು ಗ್ರೋ ಚಿಕ್ ಅಂದ್ಬಿಟ್ಟು ಇದು ಮರಿಗಳಿಗೆ ಕೊಡೋದು. ಇಲ್ಲಿ ಫ್ಯಾನ್ಸಿ ಪಾರಿವಾಳ ಫೋಟೋ ಇದೆ ಅಂದ್ಬಿಟ್ಟು ಬರೀ ಫ್ಯಾನ್ಸಿ ಪಾರಿವಾಳಗಾಗತ್ತೆ ಅಂತ ಅಂದ್ಕೊಂಬಿಡಿ. ಪಾರಿವಾಳ ಅಂತ ಬಂದರೆ ಫ್ಯಾನ್ಸಿ ಇರಲಿ, ಹೋಮರ್ ಇರಲಿ, ಜಂಗ್ಲಿ ಇರಲಿ, ಗಿರೇಬಾಜ್ ಇರಲಿ, ಎಲ್ಲದಕ್ಕೂ ಈ ಮೆಡಿಸನ್ ಆಗುತ್ತೆ. ಈ ಮೆಡಿಸನ್ ಬೆಲೆ ಬಂದ್ಬಿಟ್ಟು 200 ರೂಪಾಯಿ. ಮ್ಯಾನುಫ್ಯಾಕ್ಚರಿಂಗು ಡೇಟ್ ನೋಡ್ಬೋದು, ಡಿಸೆಂಬರ್ 24, ಎಕ್ಸ್ಪೈರಿ ಡಿಸೆಂಬರ್ 27. ಇನ್ನು 2027 ತನಕ, 2027 ತನಕ ಈ ಮೆಡಿಸನ್ನ ಯೂಸ್ ಮಾಡ್ಕೊಬೋದು. ಈ ಮೆಡಿಸನಲ್ಲಿ ನೋಡಿ ಫುಲ್ ಡೀಟೇಲ್ ಇರುತ್ತೆ ಏನೇನಕ್ಕಾಗತ್ತೆ ಅಂತ. ಇದು ಬಂದ್ಬಿಟ್ಟು ಜೀರ್ಣಗೆ ತುಂಬ ಒಳ್ಳೆಯ ಮೆಡಿಸನ್ನು. ಪಟ್ಟಾಗಳು ಏನು ಮಾಡಿಸಿರ್ತೀರ ಜೀರ್ಣಶಕ್ತಿ ಚೆನ್ನಾಗಿ ಮಾಡುತ್ತೆ, ಗಟ್ ಹೆಲ್ತ್ನ ಚೆನ್ನಾಗಿಡತ್ತೆ. ಕಾಯಿಲೆಗಳ್ನ ಪಟ್ಟಾಗಳಲ್ಲಿ ಏನು ಅಮ್ಮ ಕಾಯಿಲೆ ಅವೆಲ್ಲ ಬರುತ್ತೆ, ಅವೆಲ್ಲ 50% ಈ ಮೆಡಿಸನ್ನು ಕೊಡೋದ್ರಿಂದ ಅವಾಯ್ಡ್ ಆಗುತ್ತೆ. ಮತ್ತು ಪಟ್ಟಾಗಳು ಸೈಜ್ ಬೇಗ ದೊಡ್ಡದಾಗಿ ಬರುತ್ತೆ, ಬೆಳವಣಿಗೆ ಚೆನ್ನಾಗಿರುತ್ತೆ. ಪಟ್ಟ ಓವರಾಲ್ ಗ್ರೋತು ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ಬಂದ್ಬಿಟ್ಟು ಆಚೆ ಕಂಟ್ರಿಯಿಂದ ಬರೋದು ಮೆಡಿಸನ್ಸ್. ಇವೆಲ್ಲ ಮತ್ತೆ ಬಂದ್ಬಿಟ್ಟು ಡೆಲ್ಲಿಯಲ್ಲಿ ರೀಪ್ಯಾಕ್ ಆಗಿರುತ್ತೆ ಇದು. ಯಾಕಂದರೆ ಇವೆಲ್ಲ ಬರೋದು 5 ಲೀಟ್ರ್ ಕ್ಯಾನ್ ಬರೋದು ಡೆಲ್ಲಿಯಲ್ಲಿ ರೀಪ್ಯಾಕ್ ಆಗುತ್ತೆ. ಅಲ್ಲಿಂದ ನಮಗೆ ಬರುತ್ತೆ 30 ml ಇರುತ್ತೆ. ಈ ಮೆಡಿಸನ್ನು 30 ml ಇರುತ್ತೆ. 30 ml ಮೆಡಿಸನ್ ಬಂದ್ಬಿಟ್ಟು ಕಮ್ಮಿ ಅಂದ್ರೂ ಇದು 50 ಪಟ್ಟಾಗತ್ತೆ. ಇಲ್ಲಿ ನೋಡ್ಬೋದು ಮೆಡಿಸನ್ನು ಯಾವ ಟೈಪಲ್ಲಿ ಇರುತ್ತಾ. ಕ್ಯಾಪ್ ನೋಡ್ಬೋದು, ಈ ಟೈಪಲ್ಲಿ ಕ್ಯಾಪ್ ಇರುತ್ತೆ, ಸೀಲ್ಡ್ ಕ್ಯಾಪ್ ಇರುತ್ತೆ. ಆ ಸೀಲ್ ನಾನು ನಿಮಗೆ ಓಪನ್ ಮಾಡಿಸ್ಬಿಟ್ಟು ಮೆಡಿಸನ್ ಹೆಂಗೆ ಕೊಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಇದೇನು ಕ್ಯಾಪ್ ಇದೆ, ಈ ಕ್ಯಾಪ್ನ ಹಿಂಗೆ ತಿರುಗಿಸಿದ್ರೆ ಸೀಲು ಓಪನ್ ಆಗಿಬಿಡುತ್ತೆ. ಸೀಲ್ ಓಪನ್ ಆದಮೇಲೆ ಡ್ರಾಪರ್ ನೋಡ್ಬೋದು. ಇಲ್ಲಿ ಒಂದು ಚಿಕ್ಕ ಡ್ರಾಪರ್ ಇರುತ್ತೆ, ಒಂದೊಂದಲ್ಲಿ ಇದು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಈ ಡ್ರಾಪರ್ ಕ್ಲೋಸ್ ಆಗಿರುತ್ತೆ. ಕ್ಲೋಸ್ ಆದಾಗ ನೀವೇನಿಲ್ಲ ಇದನ್ನ ಹಾಕ್ಬಿಟ್ಟು ಹಿಂಗೆ ಟೈಟ್ ಮಾಡಿದ್ರೆ, ಜಾಸ್ತಿ ಹಿಂಗೆ ಟೈಟ್ ಮಾಡಿದ ತಕ್ಷಣ ಅಲ್ಲಿ ಮತ್ತೆ ಆ ಹೋಲು
ಈ ಹೋಲು ಓಪನ್ ಆಗ್ಬಿಡುತ್ತೆ. ಇವಾಗ 2ನೇ ದಿನದ ಪಟ್ಟ ಇದು. 2ನೇ ದಿನದ ಪಟ್ಟಾಗೆ ಒಂದೇ ಡ್ರಾಪ್ ಕೊಡೋದು. ಹುಷಾರಾಗಿ ಯೂಸ್ ಮಾಡಿ, ತುಂಬಾ ಹುಷಾರಾಗಿ ಯೂಸ್ ಮಾಡಿ. ತುಂಬ ಮೆತ್ತಗಿರುತ್ತೆ ಪಟ್ಟಾದು ಬಾಯೆಲ್ಲ. ಒಂದೇ ಒಂದು ಡ್ರಾಪು 2ನೇ ದಿನದ ಪಟ್ಟಾಗೆ. ಇಲ್ಲಿ ನೋಡ್ಬೋದು, ಒಂದು ಡ್ರಾಪ್ ಕೊಟ್ಟೆ ಪಟ್ಟಾಗೆ. ಅದಕ್ಕೆ ನೋಡ್ಬೋದು ರುಚಿ ಚೆನ್ನಾಗಿ ಅನಿಸ್ತಾ ಇದೆ. ಅಲ್ಲಿ ನೋಡಿ ಹೆಂಗೆ ನಾಲ್ಗೆನ ಸವರತ್ತೆ ಅಂತ. ಅದು ಇದು 3ನೇ ದಿನದ ಪಟ್ಟ. 3ನೇ ದಿನದ ಪಟ್ಟಾಗೂ ಒಂದೇ ಡ್ರಾಪ್ ಕೊಡೋದು. ಸ್ಟಾರ್ಟ್ ಮಾಡೋದು ಬಂದ್ಬಿಟ್ಟು ನಾವು ಈ ಮೆಡಿಸನ್ನ ಸ್ಟಾರ್ಟ್ ಮಾಡೋದು 2 ದಿನ ಪಟ್ಟಾಯಿಂದ ಸ್ಟಾರ್ಟ್ ಮಾಡ್ತೀವಿ. 10ನೇ ದಿನಕ್ಕೆ ಈ ಪಟ್ಟಾಗಳು ಒಂದು ಸ್ವಲ್ಪ ಸೈಜ್ ಜಾಸ್ತಿ ಇರುತ್ತೆ, ಆವಾಗ 2 ಡ್ರಾಪ್ ಹಾಕ್ತೀವಿ. ಇವಾಗ ಒಂದೊಂದು ಡ್ರಾಪ್ ಹಾಕಿದ್ದು 10ನೇ ದಿನಕ್ಕೆ 2 ಡ್ರಾಪ್ ಹಾಕ್ತೀವಿ. 20ನೇ ದಿನಕ್ಕೆ 3 ಡ್ರಾಪ್ ಹಾಕ್ತೀವಿ. 40ನೇ ದಿನಕ್ಕೆ 5 ಡ್ರಾಪ್ ಹಾಕ್ತೀವಿ. ಹಂಗೆ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಪಟ್ಟ ಸೈಜ್ ಬಂದಂಗೆ ಡ್ರಾಪ್ಸು ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ತೀವಿ. ಒಂದು ಡ್ರಾಪಿಂದ ಪಟ್ಟಗಳು ದೊಡ್ಡದಾಗೋ ತನಕ 5ನೇ ಕಲ್ಲಿ ಬರೋ ತನಕನೂ ಈ ಡ್ರಾಪ್ಸ್ನ 10 ದಿನಕ್ಕೆ ಒಂದೊಂದು ಡ್ರಾಪು ಎಕ್ಸ್ಟ್ರಾ ಮಾಡ್ಕೊಂಡೋಗಿ 5ನೇ ಕಲ್ಲಿ ಬರೋ ತನಕ ಈ ಮೆಡಿಸನ್ನ ಕೊಡ್ಕೊಂಬನ್ನಿ. ಪಟ್ಟ ಗ್ರೋತು ನೀವು ಆಮೇಲೆ ನೋಡ್ಬೋದು ಹೆಂಗಿರುತ್ತೆ ಅಂತ. ಸಖತ್ ಒಳ್ಳೆ ಗ್ರೋತಲ್ಲಿರುತ್ತೆ. ಮೆಡಿಸನ್ನ ಯೂಸ್ ಮಾಡಿದ್ಮೇಲೆ ಕಂಪಲ್ಸರಿ ಯಾವಾಗಲೂ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಬಿಸಿಲಿಗೆ ಇಡಕ್ಕೆ ಹೋಗಬೇಡಿ. ನೆರಳಿರೋ ಕಡೆ, ಸ್ವಲ್ಪ ಬೆಚ್ಚಗಿರೋ ಕಡೆ ಅಂಥ ಜಾಗದಲ್ಲಿ ಇಡಿ. ಬಿಸಿಲಿಗೆ ಈ ಮೆಡಿಸನ್ನ ಇಡಬೇಡಿ. ಈ ಮೆಡಿಸನ್ ಬೆಲೆ ಬಂದ್ಬಿಟ್ಟು 200 ರೂಪಾಯಿ. 30 ml ಇರುತ್ತೆ. ಈ ಪಟ್ಟಗಳು ದೊಡ್ಡದಾಗೋ ತನಕನೂ ನಾನು ಇದನ್ನ ಯೂಸ್ ಮಾಡ್ಬೋದು. ಈ ಜೊತೆಗೇ ಬೇರೆ ಪಟ್ಟಗಳಿಗೂ ನಾನು ಇದನ್ನ ಯೂಸ್ ಮಾಡ್ತೀನಿ. ಯಾಕಂದರೆ ಕಮ್ಮಿ ಅಂದ್ರೂ 50 ಪಟ್ಟಾಗೆ ಇದು ಮೆಡಿಸನ್ ಆಗುತ್ತೆ. ಪಟ್ಟಗಳಿಗೆ ಕಾಯಿಲೆ ಬರೋದು ತಡೆಯುತ್ತೆ. ಪಟ್ಟಗಳು ಗ್ರೋತ್ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು, ನಾವು 2ನೇ ದಿನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇದೇ ಪಟ್ಟಗಳು ನಾನು ನಿಮಗೆ ನೆಕ್ಸ್ಟು ದೊಡ್ಡದಾದ್ಮೇಲೆ ವೀಡಿಯೋ ಹಾಕಿರ್ತೀನಿ. ಇವಾಗ ಚಿಕ್ಕ ಮರಿಗಳು ಇವು, ದೊಡ್ಡದಾದ್ಮೇಲೆ ವೀಡಿಯೋ ಹಾಕಿರ್ತೀನಿ ಯಾವ ಟೈಪಲ್ಲಿ ಬಂದಿರುತ್ತೆ ಅಂತ. ಆಮೇಲೆ ನೀವು ನೋಡ್ಬೋದು ನೆಕ್ಸ್ಟ್ ಬರೋ ದಿನಗಳಲ್ಲಿ. ಈ ಮೆಡಿಸನ್ನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪಟ್ಟಗಳಿಗೆ ಮಾತ್ರ ಈ ಮೆಡಿಸನ್ನು. ಇವಾಗ ಏನು ಮೆಡಿಸನ್ ತೋರಿಸಿದ್ದೀನಿ ಇದು ಪಟ್ಟಗಳಿಗೆ ಮಾತ್ರ. ಫ್ರೆಂಡ್ಸ್, ಎಲ್ಲರೂ ಹೇಳ್ಕೊಡಲ್ಲ ನಿಮಗೆ ಮೆಡಿಸನ್ದು. ನಾನು ಡೀಟೇಲಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಮೆಡಿಸನ್ ಸಿಗಲಿ. ಪ್ರತಿಯೊಬ್ಬರು ಮನೆಯಲ್ಲೂ ಪಟ್ಟಗಳಾಗಲಿ ದೊಡ್ಡಕ್ಲಿ ಆಗಲಿ ಚೆನ್ನಾಗಿ ಬೆಳೀಲಿ, ಕಾಯಿಲೆ ಇಲ್ಲದೇ ಬೆಳೀಲಿ ಅಂದ್ಬಿಟ್ಟು ಇದು ಇಷ್ಟು ಪಟ್ಟಾದ ಮೆಡಿಸನ್ನು. ಇದಿಷ್ಟು ಇವಾಗ ನಾಳೆ ಎಲ್ಲ ಕೊರಿಯರ್ ಆಗಿಬಿಡುತ್ತೆ ಸೋಮವಾರಕ್ಕೆ. ಇವತ್ತು ಭಾನುವಾರ ವೀಡಿಯೋ ಮಾಡ್ತಾ ಇರೋದು, ನಾಳೆ ಸೋಮವಾರಕ್ಕೆ ಇವೆಲ್ಲ ಕೊರಿಯರ್ ಆಗಿಬಿಡುತ್ತೆ. ಯಾಕಂದರೆ ಇದೆಲ್ಲ ಕಸ್ಟಮರ್ದು ಆರ್ಡರ್ ಇರೋದಕ್ಕೆ ಮಾತ್ರ ನಾನು ತರಿಸಿರೋದು. ಇದಿಷ್ಟು ಮೆಡಿಸನ್ನು ನಾಳೆ ಕೊರಿಯರ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಇಷ್ಟೊತ್ತು ಪಟ್ಟಗಳದ್ದು ಮೆಡಿಸನ್ ತೋರಿಸೀನಿ. ಇದು ಬಂದ್ಬಿಟ್ಟು ದೊಡ್ಡಕ್ಕಿಗೆ. ಈ ಮೆಡಿಸನ್ ಬಂದ್ಬಿಟ್ಟು ದೊಡ್ಡಕ್ಕಿಗೆ. ಇಲ್ಲಿ ಗಿರೇಬಾಸ್ ಫೋಟೋನೇ ಇದೆ, ಅದಲ್ಲಿ ಫ್ಯಾನ್ಸಿ ಫೋಟೋ ಇತ್ತು, ಇದಲ್ಲಿ ಗಿರೇಬಾಸ್ ಫೋಟೋ ಇದೆ. ಇದು ಗಿರೇಬಾಸ್ಗೆ ಯೂಸ್ ಮಾಡ್ಬೋದು, ಫ್ಯಾನ್ಸಿಗೆ ಯೂಸ್ ಮಾಡ್ಬೋದು, ಹೋಮರ್ಗಳಿಗೆ ಯೂಸ್ ಮಾಡ್ಬೋದು. ಪಾರ್ವಳ ಅನ್ನೋದು ಯಾವುದೇ ಪಾರ್ವಳ ಇದ್ರೂ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ದೊಡ್ಡಕ್ಕಿಗೆ. ದೊಡ್ಡಕ್ಕಿ ಅಂದರೆ ಒಂದು ದಸ್ತಾಯಿಂದನೇ ಸ್ಟಾರ್ಟ್ ಮಾಡ್ಕೊಂಬಂದ್ಬಿಡಿ. ಇದನ್ನ ಒಂದು ದಸ್ತ ಅಕ್ಕಿಗಳಿಂದನೇ ಸ್ಟಾರ್ಟ್ ಮಾಡ್ಕೊಂಬನ್ನಿ. ಈ ಮೆಡಿಸನ್ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದು ಮೇಯ್ನ್ ಬಂದ್ಬಿಟ್ಟು 1ನೇ ದಸ್ತಾಯಿಂದ ಸ್ಟಾರ್ಟ್ ಮಾಡ್ಕೊಂಬನ್ನಿ. ಗಂಡು ಪಾರ್ವಳ ಆಗಲಿ ಹೆಣ್ಣು ಪಾರ್ವಳ ಆಗಲಿ 1 ದಸ್ತಾಯಿಂದನೇ ಈ ಮೆಡಿಸನ್ನ ಸ್ಟಾರ್ಟ್ ಮಾಡ್ಕೊಂಬಿಡಿ. ತುಂಬ ಒಳ್ಳೆ ಮೆಡಿಸನ್ ಇದು. ಈ ಮೆಡಿಸನ್ನು ಬೆಸ್ಟ್ ವಿಟಮಿನ್ ಮೆಡಿಸನ್ನು. ಮಲ್ಟಿ ವಿಟಮಿನ್ಸ್ ಇದೆ ಇದರಲ್ಲಿ ಮೇನ್ ಕಾರ್ಬೋಹೈಡ್ರೇಟ್ಸ್ ಏನು ಬೇಕು ಅದು ಸಿಗತ್ತೆ. ಕಂಪ್ಲೀಟಾಗಿ ಪಾರ್ವಳಗೆ ಡೈಜೆಷನಿಂದ ಹಿಡ್ದು ಕಾಯಿಲೆ ಬರೋ ತನಕ ತಡೆಯೋ ಕೆಪಾಸಿಟಿ ಈ ಮೆಡಿಸನಲ್ಲಿದೆ. ನಿಮ್ಗೆ ಏನೇನು ಕಾಳಲ್ಲಿ ಏನೇನು ಅದಕ್ಕೆ ಪ್ರೋಟೀನು, ನ್ಯೂಟ್ರಿಷನ್ನು, ನ್ಯಾಚುರಲ್ಲು, ಬಿ ಕಾಂಪ್ಲೆಕ್ಸು, ಹೈ ಪೊಟೆನ್ಸಿ ಲೆವೆಲ್ಲು ಏನೇನು ನಿಮಗೆ ಕಾಳುಗಳಲ್ಲಿ ಸಿಗಲ್ವೋ ಈ ಮೆಡಿಸನಲ್ಲಿ ನಿಮಗೆ ಪ್ರತಿಯೊಂದೂ ಪಾರ್ವಳಗೆ ಮೈಗೆ ಏನು ಬೇಕು ಅದೆಲ್ಲ ಸಿಗುತ್ತೆ. ಈ ಮೆಡಿಸನ್ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಮತ್ತು ಕುರ್ಜಾದಾಗಲೂ ಅಷ್ಟೇ ಈ ಮೆಡಿಸನ್ನ ನೀವು ಕುರ್ಜಾಗಿರೋ ಪಾರ್ವಳ ಕೊಡ್ಕೊಂಬಂದರೆ ರೆಕ್ಕೆಗಳು ಪ್ರಾಬ್ಲಮ್ ಇಲ್ಲದೆ ಇರೋಂಗೆ ಬೇಗ ಗ್ರೋತ್ ಆಗುತ್ತೆ, ಬೆಳವಣಿಗೆ ಬೇಗ ಬರುತ್ತೆ ರೆಕ್ಕೆಗಳು. ತುಂಬ ಒಳ್ಳೆ ಮೆಡಿಸನ್ನು. ಜೊತೆಗಳಿಗಂತೂ ಸಖತ್ತು ಹೇಳಿ ಮಾಡಿಸಿರೋ ಮೆಡಿಸನ್ನು. ಜೊತೆಗಳು ಮಾಡಿ ಪಟ್ಟಗಳು ಮಾಡಿಸಿದಾಗ ಏನಾಗುತ್ತೆ ಅಂದರೆ ದೊಡ್ಡಕ್ಕಿಗಳು ವೀಕ್ ಆಗ್ತಾ ಇರುತ್ತೆ. ಆ ದೊಡ್ಡಕ್ಕಿಗಳು ಪಟ್ಟಗಳಿಗೆ ತಿನ್ನಿಸಿ ದೊಡ್ಡಕ್ಕಿನೇ ವೀಕ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನೀವು ಈ ಮೆಡಿಸನ್ನ ಕೊಡ್ಕೊಂಬಂದರೆ ಅದು ಬಾಡಿ ವೆಯ್ಟ್ನ ಕಂಟ್ರೋಲ್ ಮಾಡಿಡತ್ತೆ. ಬಾಡಿ ತೂಕನ ಕಮ್ಮಿ ಮಾಡೋಕ್ಕೆ ಬಿಡಲ್ಲ. ಮತ್ತು ಕಾಯಿಲೆ ಇರೋ ಅಕ್ಕಿಗಳು ಸುಕ್ಕ ಗಿಕ್ಕ ಹೊಡಿಯೋಕ್ಕೆ ಬಿಡಲ್ಲ.
ಇದು ಕಾಯಿಲೆ ಬರೋಕ್ಕಿಂತ ಮುಂಚೆ ಕೊಡೋ ಮೆಡಿಸನ್ನು, ಕಾಯಿಲೆ ಬಂದ ಮೇಲೆ ಬೇರೆ ಮೆಡಿಸನ್ ಕೊಡೋದು. ಕಾಯಿಲೆ ಬರದೇ ಇರೋಂಗೆ 99% ತಡೆಯುತ್ತೆ. ಯಾಕಂದರೆ ಇದು ನಾವು ಬ್ರೀಡಿಂಗ್ ಮಾಡಬೇಕಂದ್ರೆ 15 ದಿನಕ್ಕೆ ಒಂದು ಸತಿ ನಾವು ಸ್ಟಾರ್ಟ್ ಮಾಡಿದ್ರೆ 5 ದಿನ ಕಂಟಿನ್ಯೂಸ್ ಆಗಿ ಎಲ್ಲ ದೊಡ್ಡ ಅಕ್ಕಿಗೂ 5 ದಿನ ಕಂಟಿನ್ಯೂಸ್ ಆಗಿ ಕೊಡ್ತೀವಿ ನಾವು. ಇದನ್ನ ಎವ್ರಿ 15 ಡೇಸ್ 15 ದಿನಕ್ಕೆ ಒಂದು ಸತಿ ಸ್ಟಾರ್ಟ್ ಮಾಡ್ತೀವಿ, 5 ದಿನ ಕಂಟಿನ್ಯೂಸ್ ಆಗಿ ಕೊಡ್ತೀವಿ. ಮತ್ತೆ 15 ದಿನ ಆದಮೇಲೆ 5 ದಿನ ಕಂಟಿನ್ಯೂಸ್ ಆಗಿ ಕೊಡ್ತೀವಿ ಈ ಮೆಡಿಸನ್ನ. ಈ ಮೆಡಿಸನ್ ಬಂದುಬಿಟ್ಟು 200 ml ಇರುತ್ತೆ, 200 ml ಬರುತ್ತೆ. ಇದ್ರದ್ದು ರೇಟ್ ಬಂದುಬಿಟ್ಟು 250 ರೂಪಾಯಿ ಒಂದು ಬಾಟಲ್ಗೆ. 250 ರೂಪಾಯಿ ಒಂದು ಬಾಟಲ್ಗೆ. ತುಂಬ ಒಳ್ಳೆ ಕೆಲಸ ಮಾಡೋ ಮೆಡಿಸನ್ ಇದು, ಮಿಸ್ ಮಾಡ್ಕೊಬೇಡಿ. ಬೆಸ್ಟ್ ಮೆಡಿಸನ್ನು. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡ್ಬೋದು 2024, ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟು 2027. ಇವಾಗ ಓಡ್ತಾ ಇರೋದು ಬಂದುಬಿಟ್ಟು 2025. ಇನ್ನೂ 2 ವರ್ಷ ತನಕ ಈ ಮೆಡಿಸನ್ನ ನೀವು ಯೂಸ್ ಮಾಡ್ಕೊಬೋದು. 2 ವರ್ಷ ಅಂದರೆ ನಿಮಗೊಂದು 6 ತಿಂಗಳಷ್ಟಲ್ಲೇ ನೀವು ಇದನ್ನ ಮೆಡಿಸನ್ನ ಖಾಲಿ ಮಾಡಿರ್ತೀರ. ಯಾಕಂದರೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಈ ಮೆಡಿಸನ್ನು ಯಾರೇ ಮನೇಲಿ ಇಟ್ಕೊಂಡ್ರೂ ಅವ್ರ ಮನೆಯಲ್ಲಿ ಹಕ್ಕಿಗಳು ಬ್ರೀಡಿಂಗ್ ಪ್ರಾಬ್ಲಮ್ ಅನ್ನೋದು ಬರಲ್ಲ. ಹಕ್ಕಿಗಳು ಪ್ರಾಬ್ಲಮ್ ಆದಮೇಲೆ ಯೂಸ್ ಮಾಡಬೇಡಿ, ಬ್ರೀಡಿಂಗ್ ಪ್ರಾಬ್ಲಮ್ ಬಂದ ಮೇಲೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮಾಯ ಹೋಗೋದಾಗಲಿ, ಮೊಟ್ಟೆಗಳು ನಿಲ್ಲಿಸ್ಕೊಳ್ಳೋದಾಗಲಿ ತುಂಬಾ ಕಮ್ಮಿ ಈ ಮೆಡಿಸನ್ ಹಾಕ್ಮೇಲೆ ಆ ಪ್ರಾಬ್ಲಮ್ಗಳು ಬರೋದು. ಹೋಗಿರೋ ಅಕ್ಕಿಗಳ್ಗೆ ಬರುತ್ತೆ ಅಂತ ಹೇಳಲ್ಲ ನಾನು. ನೀವು ಕರೆಕ್ಟಾಗಿರೋ ಅಕ್ಕಿಗಳ್ಗೆ ಹಾಕೊಂಬಂದರೆ ಮಾಯ ಹೋಗೋದಾಗಲಿ, ಮೊಟ್ಟೆ ನಿಲ್ಲಿಸ್ಕೊಳ್ಳೋದಾಗಲಿ ಅದು ತುಂಬ ಕಮ್ಮಿ. ಯಾಕಂದರೆ ಈ ಮೆಡಿಸನಲ್ಲಿ ಬ್ರೀಡಿಂಗ್ ಪರ್ಪಸ್ಗೆ ತುಂಬಾ ಒಳ್ಳೆ ಮೆಡಿಸನ್ ಇದು. ಬ್ರೀಡಿಂಗ್ ಪರ್ಪಸ್ಗೆ ಏನೇನು ಬೇಕು ಎಲ್ಲ ಇರುತ್ತೆ. ದೊಡ್ಡಕ್ಕಿಗೆ ಏನೇನು ಸಪ್ಲಿಮೆಂಟ್ ಸಿಗಬೇಕು, ಮಲ್ಟಿವಿಟಮಿನ್ಸ್ ಏನು ಸಿಗಬೇಕು, ಪ್ರೋಟೀನ್ ಏನು ಸಿಗಬೇಕು, ಅದೆಲ್ಲ ಈ ಮೆಡಿಸನಲ್ಲಿರುತ್ತೆ. ಇದು ಬಂದ್ಬಿಟ್ಟು ಕಾಯಿಲೆ ಬಂದ ಮೇಲೆ ಯೂಸ್ ಮಾಡೋ ಮೆಡಿಸನ್ ಅಲ್ಲ. ಇದು ಡೈಲಿ ನೀವು ಯೂಸ್ ಮಾಡ್ರೆ ಏನೂ ತೊಂದರೆ ಇಲ್ಲ. 15 ದಿನಕ್ಕೆ ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ 5 ದಿನ ಕೊಡ್ಕೊಂಬನ್ನಿ. ಇದು ಕೊಡೋದು ಹೆಂಗೆ ಅಂತ ಹೇಳ್ತೀನಿ. ಈ ಕ್ಯಾಪ್ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಡ್ರಾಪ್ ಲೆಕ್ಕದಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಡ್ರಾಪ್ಸ್ ಲೆಕ್ಕದಲ್ಲಿ ಬರುತ್ತೆ. 1 ಲೀಟರ್ ನೀರಿಗೆ 25 ಡ್ರಾಪ್ಸು. 1 ಲೀಟರ್ ನೀರಿಗೆ 25 ಡ್ರಾಪ್ಸು. ಇದು ಬಂದ್ಬಿಟ್ಟು ಇವಾಗ ಹಿಂಗೆ ಕ್ಯಾಪ್ ಓಪನ್ ಮಾಡಿ ಹಿಂಗೆ ಹಾಕಿದ್ರೆ ಬರಲ್ಲ. ಇದಕ್ಕೊಂದು ಇನ್ನರ್ ಕ್ಯಾಪ್ ಇದೆ, ಇಲ್ಲಿ ನೋಡ್ಬೋದು. ಇದಕ್ಕೆ ಇನ್ನರ್ ಕ್ಯಾಪ್ ಇರುತ್ತೆ. ಈ ಕ್ಯಾಪ್ನ ನೀವು ಸುಮ್ಮನೆ ಒಂದು ಸೆಂಟ್ರಲ್ಲಿ ಇಲ್ಲೊಂದು ತೂತು ಮಾಡಿ, ಆವಾಗ ಮೆಡಿಸನ್ ಬರುತ್ತೆ. ಇಲ್ಲಾಂದರೆ ನೀವು ಈ ಕ್ಯಾಪ್ನ ಹಿಂಗೆ ತೆಗೆದುಬಿಟ್ಟು ಮೆಡಿಸನ್ ಯೂಸ್ ಮಾಡಿ ಮತ್ತೆ ಕ್ಯಾಪ್ನ ಲಾಕ್ ಮಾಡಿ ಎಲ್ಲೂ ತೂತು ಮಾಡೋಕ್ಕೆ ಹೋಗಬೇಡಿ. ಕ್ಯಾಪ್ನೇ ತೆಗೀರಿ. ಈ ಕ್ಯಾಪ್ನ ತೆಗೆದುಬಿಟ್ಟು ಮೆಡಿಸನ್ನ ಯೂಸ್ ಮಾಡಿದ್ಮೇಲೆ ಮತ್ತೆ ಕ್ಯಾಪ್ನ ಗಟ್ಟಿಗೆ ಕ್ಲೋಸ್ ಮಾಡಿ 1 ಲೀಟ್ರ್ ನೀರಿಗೆ 25 ಡ್ರಾಪ್ ಹಾಕಿ. 25 ಡ್ರಾಪ್ಸು 1 ಲೀಟ್ರ್ ನೀರಿಗೆ. ನೀವು ಎಷ್ಟು ಅಕ್ಕಿಗಳಿಗೆ ನೀರು ಕುಡಿಸ್ತೀರೋ ಪ್ರತಿಯೊಂದು ಅಕ್ಕಿಗೂ ಈ ಮೆಡಿಸನ್ ಹಾಕ್ಮೇಲೆ ಕುಡಿಸಿ. ನೀವು ಡೈಲಿ ಕುಡಿಸಿದ್ರೇನೂ ತೊಂದರೆ ಇಲ್ಲ. ಇಲ್ಲಿ ನಾವು ಡೈಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು 600ರಿಂದ 700 ಅಕ್ಕಿ ಇಕ್ಕಿದ್ದೀವಿ. ಡೈಲಿ ನಾವು ಇದನ್ನ ಕೊಡೋಕ್ಕಾಗಲ್ಲ. ನಾವು ಅದಕ್ಕೋಸ್ಕರ 15 ದಿನಕ್ಕೆ ಒಂದು ಸತಿ 5 ದಿನ ಕಂಟಿನ್ಯೂಸ್ ಆಗಿ ಕೊಡ್ಕೊಂಬರ್ತೀವಿ. ನಮ್ಮ ಹತ್ರ ನೀವು ಚಾಂಪಿಯನ್ ಲೈನ್ ಪಟ್ಟಗಳಲ್ಲಿ ನೋಡಿರ್ತೀರ. ಚಾಂಪಿಯನ್ ಲೈನ್ ತುಂಬ ವಯಸ್ಸಾಗಿರೋ ಅಕ್ಕಿಗಳನ್ನು ನಮ್ಮ ಹತ್ರ ಬ್ರೀಡಿಂಗ್ ಮಾಡ್ತಾಯಿದೆ. ಯಾಕಂದರೆ ನಾವು 15 ಇಯರ್ಸಿಂದ ಈ ಮೆಡಿಸನ್ನ ಪಾರವಾಳ ಕೊಡ್ತಾಯಿದ್ದೀವಿ ಅಂದರೆ ಲೆಕ್ಕ ಹಾಕಿ. ಅಷ್ಟು ಒಳ್ಳೆ ಕೆಲಸ ಮಾಡೋ ಮೆಡಿಸನ್ ಇದು. ಮಿಸ್ ಮಾಡ್ಕೊಬೇಡಿ. ದಿ ಬೆಸ್ಟ್ ಮೆಡಿಸನ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಸುಮ್ಮನೆ ಅಲ್ಲಿ ಇಲ್ಲಿ ಯಾವುದ್ಯಾವುದೋ ಮೆಡಿಸನ್ ಇಸ್ಕೊಂಡು ಏನೇನೋ ಟ್ರಯಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಒಂದು ಬಂಡವಾಳ ಹಾಕಿರ್ತೀರ, ಒಂದು ಅಕ್ಕಿನ ಪ್ರೀತಿಯಲ್ಲಿ ಸಾಕಿರ್ತೀರ, ಅಕ್ಕಿನ ಕಳ್ಕೊಳ್ಳೋಕೆ ಹೋಗ್ಬೇಡಿ. ನಾನು ಕೊಡ್ತಾ ಇರೋದು ಬಂದ್ಬಿಟ್ಟು, ಇವತ್ತು ವೀಡಿಯೋಲ್ಲಿ ಮಾಡ್ತಾ ಇರೋದು ಬಂದ್ಬಿಟ್ಟು ಇವೆಲ್ಲ ದಿ ಬೆಸ್ಟ್ ಮೆಡಿಸನ್ನು, ರಿಸಲ್ಟೆಡ್ ಮೆಡಿಸನ್ ಇದು. ನೀವು ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಚೆಕ್ ಮಾಡ್ಬೋದು. 15 ವರ್ಷದಿಂದನೂ ನಾನು ಫೇಸ್ಬುಕ್ಕಲ್ಲಿ ಮೆಡಿಸನ್ದು ಡೀಟೇಲ್ ಹಾಕಿದ್ದೀನಿ. ಪಿಜನ್ ಮೆಡಿಸನ್ ಇಂಡಿಯಾ ಅಂತ ಹಾಕಿದ್ರೆ ನಿಮಗೆ ಈ ಮೆಡಿಸನ್ದು ಡೀಟೇಲ್ ಬಂದ್ಬಿಡುತ್ತೆ ಫೇಸ್ಬುಕ್ಕಲ್ಲಿ. ಅಲ್ಲಿ ನೋಡ್ಬೋದು ಡೇಟು ಯಾವಾಗಿಂದ ಇದೆ ಅಂತ. ಒಂದೊಂದು ಫೋಟೋಲ್ಲೂ ನಿಮಗೆ ಡೇಟ್ ಇರುತ್ತೆ, ಯಾವಾಗಿಂದ ಈ ಮೆಡಿಸನ್ಗಳನ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ ಅನ್ನೋದು ಫೇಸ್ಬುಕ್ಕಲ್ಲೇ ಇದೆ. ದಿ ಬೆಸ್ಟು ಮೆಡಿಸನ್ನು. ದಸ್ತಾಗಿರೋ ಪಾರಿವಾಳದಿಂದ ಪಾರಿವಾಳ ವಯಸ್ಸಾಗೋ ತನಕನೂ ಈ ಮೆಡಿಸನ್ನು ತುಂಬಾ ಒಂದು ಯೂಸ್ ಆಗುತ್ತೆ. ನಾನು ಏನಕ್ಕೆ ಇದು ವಿಡಿಯೋ ಮಾಡ್ತಾರಂದರೆ ಇದಿಷ್ಟು ಬಂದ್ಬಿಟ್ಟು ಈ ತಿಂಗಳದ ಆರ್ಡ್ರ್ ಇರೋದು ಕಸ್ಟಮರ್ಗೆ ಕಳ್ಸೋಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ಗೆ ತೋರಿಸೋಣ. ಯಾಕಂದರೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ. ಇದಿಷ್ಟು ಮೆಡಿಸನ್ಗಳು ಇವಾಗ ಬುಕ್ ಆಗಿರೋ ಮೆಡಿಸನ್ ಇರೋದಕ್ಕೆ ನಾನು ತೋರಿಸ್ತಾ ಇರೋದು. ಇವೆಲ್ಲ ಇನ್ನು ಸೋಮವಾರ ಎಲ್ಲ ಕೊರಿಯರ್ ಆಗಿಬಿಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರಿಗೆ ಮೆಡಿಸನ್ ಬೇಕೋ, ಯಾರ್ಯಾರಿಗೆ ಮೆಡಿಸನ್ ಬಗ್ಗೆ ತಿಳುವಳಿಕೆ ಇಲ್ವೋ ಅಂಥವ್ರು ಇಸ್ಕೊಳ್ಳಿ. ಮೆಡಿಸನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ಸಿಗುತ್ತೆ, healthypigeon.com ಅಂತ ಹಾಕ್ಕೊಳ್ಳಿ, ಅಲ್ಲಿ ಸಿಗುತ್ತೆ. ನಿಮಗೆ
ಆನ್ಲೈನಲ್ಲಿ ಸಿಕ್ಕಿಲ್ಲ ಅಂದರೆ ನನಗೆ ಫೋನ್ ಮಾಡಿ, ನಾನು ನಿಮಗೆ ಮೆಡಿಸನ್ದು ಯಾವ ಮೆಡಿಸನ್ ಬೇಕು ಅಂತ ಹೇಳಿದ್ರೆ ಆ ಮೆಡಿಸನ್ನ ತರಿಸ್ಬಿಟ್ಟು ಕೊರಿಯರ್ ಮಾಡಿಕೊಡ್ತೀನಿ. ಕೊರಿಯರ್ ಚಾರ್ಜ್ ಬಂದುಬಿಟ್ಟು 150 ರೂಪಾಯಿ ಆಗುತ್ತೆ. ಒಂದು ಮೆಡಿಸನ್ ನೀವು ಕೊರಿಯರ್ ಚಾರ್ಜ್ ಮಾಡ್ಕೊಬೇಕಾದ್ರೆ 150 ಆಗುತ್ತೆ. ಒಂದು ಸೆಟ್ ನೀವು ಮೆಡಿಸನ್ ಕೊರಿಯರ್ ಮಾಡ್ಕೊಬೇಕಂದ್ರೂ 150 ರೂಪಾಯಿ ಆಗುತ್ತೆ. ಪ್ರತಿ ಒಂದು ಮೆಡಿಸನ್ ಒಂದೊಂದು ಮೆಡಿಸನ್ ನೀವು ಎತ್ಕೊಂಡ್ರೂ ಕೊರಿಯರ್ ಚಾರ್ಜು 150 ರೂಪಾಯಿ ಆಗುತ್ತೆ. ಇದು ಈ ಮೆಡಿಸನ್ದು ಇವಾಗ ಆಯಿತು. ನೆಕ್ಸ್ಟ್ ಮೆಡಿಸನ್ಗೆ ಹೋಗೋಣ. ಇದು ದಸ್ತಾಯಿಂದ ಬ್ರೀಡಿಂಗ್ ತನಕ ಈ ಮೆಡಿಸನ್ನ ಯೂಸ್ ಮಾಡೋದು. ಫ್ರೆಂಡ್ಸ್, ಇದೊಂದು ಸೂಪರ್ ಮೆಡಿಸನ್ನು. ಈ ಮೆಡಿಸನ್ ಬಂದ್ಬಿಟ್ಟು ಯಾರದೇ ಮನೇಲಿ ಈ ಮೆಡಿಸನ್ನ ಯೂಸ್ ಮಾಡಿದ್ರೇನು ಕಾಯಿಲೆ ಅನ್ನೋದೇ ಬರಲ್ಲ. ಸುಕ್ಕ ಹೊಡೆಯೋದಾಗಲಿ, ಹಕ್ಕಿ ಚೀಕ್ಲಾಗೋದು, ಲೂಸ್ ಮೋಷನ್ ಬಂದ್ಬಿಟ್ಟು ಗ್ರೀನ್ ಕಲರು, ಆರೆಂಜ್ ಕಲರು, ರೆಡ್ ಕಲರು, ವೈಟ್ ಕಲರು, ಇಂಥದ್ದೆಲ್ಲ ರೆಡಿ ಆಗ್ಬಿಡುತ್ತೆ ಈ ಮೆಡಿಸನಲ್ಲಿ. ನೀವು ಈ ಮೆಡಿಸನ್ನ ವಾರಕ್ಕೆ 3 ದಿನ ಯೂಸ್ ಮಾಡ್ಕೊಂಬಂದರೆ 101% ನಿಮ್ಮ ಮನೇಲಿ ಕಾಯಿಲೆ ಅನ್ನೋದು ಬರಲ್ಲ. ನಿಮ್ಮ ಮನೇಲಿ ಕಾಯಿಲೆ ಅನ್ನೋದು ಬರೋದು ಯಾವಾಗ ಅಂದರೆ ಫುಡ್ಡು ಡೈಜೆಷನ್ ಆಗದೆ ಇರ್ಬೇಕಾದ್ರೆ ಕಾಯಿಲೆ ಬರುತ್ತೆ, ನೀರಲ್ಲಿ ಏನಾರು ಪ್ರಾಬ್ಲಮ್ ಇದ್ದಾಗ ಕಾಯಿಲೆ ಬರುತ್ತೆ, ಹೊಸ ಅಕ್ಕಿ ತಂದಾಗ ಕಾಯಿಲೆ ಬರುತ್ತೆ, ಇಲ್ಲ ನಿಮ್ಮ ಅಕ್ಕಿ ಹೋಗ್ಬಿಟ್ಟು 1-2 ದಿನ 3 ದಿನ ಎಲ್ಲ ಆಚೆ ಹೋಗ್ಬಿಟ್ಟು ಬಂದಾಗ ಅದು ಎಲ್ಲೆಲ್ಲಿ ಮೇಯ್ಕೊಂಬಂದಿರುತ್ತೋ, ಅದು ಯಾವುದೇ ಪಾರಿವಾಳ ಜೊತೆ ಇರುತ್ತೋ ಅಲ್ಲಿಂದ ಕಾಯಿಲೆ ಬರುತ್ತೆ. ಕಾಯಿಲೆ ಬರೋಕ್ಕೆ ತುಂಬ ಕಾರಣಗಳಿದೆ. ಪಾರಿವಾಳ ಒಂದು ದಾವಡಿಯಲ್ಲಿ ಕಾಯಿಲೆ ಬರೋದಕ್ಕೆ ತುಂಬ ಕಾರಣ ಇದೆ. ಒಂದೊಂದು ಸತಿ ದಾವಡಿ ಅವರಿಂದನೇ ಪ್ರಾಬ್ಲಮ್ ಆಗಿರುತ್ತೆ. ಯಾಕಂದರೆ ದಾವಡಿ ಅವರಿಂದನೇ ಕಾಯಿಲೆ ಪಾರಿವಾಳಕ್ಕೆ ಬಂದಿರುತ್ತೆ. ನೀವು ಸಾಕಿರ್ತೀರ ಪಾರಿವಾಳ, ಯಾರ್ದೋ ಒಬ್ಬರು ದಾವಡಿಗೆ ಹೋಗಿರ್ತೀರ, ಆ ದಾವಡಿಯಲ್ಲಿ ಕಾಯಿಲೆ ಇರುತ್ತೆ. ಅವಳು ಪಾರಿವಾಳಗಳನ್ನ ಮುಟ್ಟಿರ್ತೀರ. ಹಕ್ಕಿ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರೂ ಹಕ್ಕಿ ಕುತ್ಕೊಂಡು ನೋಡ್ಬೇಕಂದ್ರೆ ಮೈ ಹತ್ರ ಇಟ್ಕೊಂಡು ಹಕ್ಕಿನ ನೋಡಿರ್ತೀರ, ಕೈ ಮಾತ್ರ ತೊಳ್ಕೊಂಡು ಬಂದಿರ್ತೀರ. ಇಲ್ಲ ನಿಮ್ಮ ದಾವಡಿಗೆ ಹೋಗ್ಬೇಕಾದ್ರೆ ಕೈ ತೊಳೆದಿರ್ತೀರ. ಅದೇ ಬಟ್ಟೆ ಹಾಕ್ಕೊಂಡು ನಿಮ್ಮ ದಾವಡಿಗೆ ಹೋಗ್ಬಿಟ್ಟು ಹಕ್ಕಿಗಳನ್ನ ಮುಡ್ತೀರ. ಸೇಮ್ ಕಾಯಿಲೆ ಅವ್ರ ಮನೇಲಿ ಏನು ಕಾಯಿಲೆ ಇರುತ್ತೋ ಅದೇ ಕಾಯಿಲೆ ನಿಮ್ಮ ಮನೇಲಿ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಾಂದರೆ ಯಾವ್ದಾದ್ರು ಅಂಗಡಿಗೆ ಹೋಗ್ಬಿಟ್ಟು ಪಾರಿವಾಳ ಇಸ್ಕೊಳಕ್ಕೆ ಹೋಗಿರ್ತೀರ, ಅಲ್ಲಿ ಯಾವುದೋ ಅಕ್ಕಿ ಕಾಯಿಲೆ ಬಂದಿರುತ್ತೆ, ಅದೇ ಕೈಯಲ್ಲಿ ಬಂದ್ಬಿಟ್ಟು ನಿಮ್ಮ ಅಕ್ಕಿನ ಮುಡ್ತೀರ. ಸೇಮ್ ಕಾಯಿಲೆ ನಿಮ್ಮ ಮನೇಲಿ ಸ್ಟಾರ್ಟ್ ಆಗುತ್ತೆ. ಒಂದು ಸತಿ ಕಾಯಿಲೆ ಸ್ಟಾರ್ಟ್ ಆದಮೇಲೆ ಆ ಟೆನ್ಷನ್ಗೆ ಊರೆಲ್ಲ ಮೆಡಿಸನ್ ಹುಡುಕ್ತೀರ. ಆ ಮೆಡಿಸನ್ ನೀವು ಹಾಕೋ ಮೆಡಿಸನ್ ಏನು ಕಾಯಿಲೆಗೆ ಇಸ್ಕೊಂಡಿರ್ತೀರ ನಿಮಗೆ ಗೊತ್ತಿರಲ್ಲ. ಯಾರೋ ಒಬ್ರು ಹೇಳ್ತಾರೆ ಇಂಗ್ಲೀಷ್ ಮೆಡಿಸನ್ನು, ಹೋಗ್ತೀರಾ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀರಾ, ಇಂಥ ಮೆಡಿಸನ್ ಕೊಡಿ ಅಂತೀರ. ನಿಮ್ಗೆ ಹೇಳ್ದವ್ರಿಗೂ ಗೊತ್ತಿರಲ್ಲ ಆ ಮೆಡಿಸನ್ ಏನು ಕೆಲಸ ಮಾಡುತ್ತೆ ಅಂತ. ನಿಮ್ಮ ಹಾಕೋವ್ರಿಗೂ ಗೊತ್ತಿರಲ್ಲ ಆ ಮೆಡಿಸನ್ ಏನು ಕೆಲಸ ಮಾಡುತ್ತೆ ಅಂತ. ಇಸ್ಕೊಂಬಂದು ಮೆಡಿಸನ್ನ ಹಾಕ್ತೀರಾ. ಅದಲ್ಲಿ ಉಳಿದ್ರೆ ಒಂದು 4 ಅಕ್ಕಿ ಉಳಿಬೋದು, ಸತ್ತರೆ ಒಂದು 15 ಅಕ್ಕಿ ಸತ್ತಿರ್ಬೋದು. ಯಾವಾಗಲೂ ಪಾರಿವಾಳಗೆ ಏನು ಮೆಡಿಸನ್ ಮಾಡಿರ್ತಾರೆ, ಪಾರಿವಾಳಗೋಸ್ಕರ ಅಂತ ಏನು ಮೆಡಿಸನ್ ಮಾಡಿರ್ತಾರೆ ಅಂಥ ಮೆಡಿಸನ್ ಮಾತ್ರ ಯೂಸ್ ಮಾಡಿ. ತುಂಬ ಜನ ನನಗೆ ಫೋನ್ ಮಾಡಿಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಸಿಗೋ ಮೆಡಿಸನ್ನ ಹೇಳಿ ಅಂತಾರೆ. ದಯವಿಟ್ಟು ನೀವು ಯೂಟ್ಯೂಬಲ್ಲಿ ಹುಡ್ಕೊಳ್ಳಿ, ಇಲ್ಲ ಅಂದರೆ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ. ಪಾರಿವಾಳಗೆ ಮೆಡಿಕಲ್ ಸ್ಟೋರಲ್ಲಿ ಏನು ಸಿಗುತ್ತೆ ಮೆಡಿಸನ್ನು, ಅದೇನು ಬೇಕೋ ಡೀಟೇಲು ನೀವು ಅದನ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನನ್ನ ಹತ್ರ ಕೇಳಿಬಿಡಿ, ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಬೇರೆಯವ್ರ ಮನೆ ಪಾರಿವಾಳ ಮೆಡಿಸನ್ನು ಹೇಳಿ ನಾನು ಅವರು ಪಾರಿವಾಳ ಜೀವ ಇಂದ ಆಟಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾವು ಹೇಳೋ ಮೆಡಿಸನಿಂದ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು ಸತ್ತೋಯ್ತು ಅಂದರೆ ಸುಮ್ಮನೆ ನಮ್ಮನ್ನ ಬೈಕು ಅಂತಾರೆ. ಆಮೇಲೆ ಇಂಥ ಮೆಡಿಸನ್ ಹೇಳಿದರು, ಇಂಥದ್ದು ಹಾಕಿದ್ರಿ, ಪಾರಿವಾಳ ಸತ್ತೇ ಹೋಯ್ತು ಅಂತ. ಯಾಕಂದರೆ ತುಂಬ ಕಡೆ ಇದು ನಡೆದಿದೆ. ನಿಮ್ಮ ಮನೆ ದಾವಡಿಯಲ್ಲೂ ನಿಮಗೂ ಗೊತ್ತಿರುತ್ತೆ, ನಿಮಗೂ ಯಾರೋ ಒಬ್ರು ಹಿಂಗೆ ಹೇಳಿರ್ತಾರೆ, ನೀವು ಯೂಸ್ ಮಾಡಿರ್ತೀರ ಮೆಡಿಸನ್ನು, ಅದರಿಂದ ನಿಮ್ಮ ಹತ್ರನೂ ಪಾರಿವಾಳ ಸತ್ತಿರುತ್ತೆ. ತುಂಬ ಜನ ಏನೇನೋ ಮೆಡಿಸನ್ ಯೂಸ್ ಮಾಡ್ತೀರಾ. ಆದಷ್ಟು ಪಾರಿವಾಳಗಂತ ಏನು ಮಾಡಿದ್ದಾರೆ ಮೆಡಿಸನ್ನು ಅದನ್ನ ಮಾತ್ರ ಯೂಸ್ ಮಾಡಿ. ಇದು ಬಂದ್ಬಿಟ್ಟು ಕಾಂಬಿನೇಷನ್ ಮೆಡಿಸನ್. ಇದೊಂದು ಬಾಕ್ಸ್ ಪೌಡ್ರ್ ಬರುತ್ತೆ, ಇದೊಂದು ಲಿಕ್ವಿಡ್ ಬರುತ್ತೆ. ಈ ಬಾಕ್ಸ್ ಪೌಡ್ರ್ ಬಂದ್ಬಿಟ್ಟು 700 ರೂಪಾಯಿ ಆಗುತ್ತೆ. ಒಂದು ಬಾಟ್ಲ್ ಲಿಕ್ವಿಡ್ ಬಂದ್ಬಿಟ್ಟು 350 ರೂಪಾಯಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಸುಕ್ಕ ಹೊಡೆದಿದೆಯಾ, ಈ ಮೆಡಿಸನ್ನ ಯೂಸ್ ಮಾಡಿ. ಲೂಸ್ ಮೋಷನ್ನು, ಗ್ರೀನ್ ಮೋಷನ್ನು, ವೈಟ್ ಮೋಷನ್ನು, ಹಕ್ಕಿ ಎಷ್ಟೇ ತಿಂದರೂ ಮೈಗತ್ತುತ್ತಾ ಇಲ್ಲ, ತೂಕ ಕಮ್ಮಿ ಆಗ್ತಾ ಇರೋದು, ಸಪ್ಪು ಕೂತಿರೋದು, ಹಕ್ಕಿ ಬಿಟ್ಟರೆ ಆಚೆ ಹೋಗಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡೋದು, ಹಕ್ಕಿ ಹಿಂಗೆ ಕೈಯಿಂದ ಹಿಂಗೆ ಬಿಟ್ಟಿದ ತಕ್ಷಣ ರೆಕ್ಕೆ ಹಿಂಗೆ ಅಗಲಿಸ್ಕೊಂಡು ಬಿದೋಗ್ಬಿಡೋದು, ಕಾಯಿಲೆ ಅನ್ನೋದು ಒಂದಿಂದ ಒಂದು ಅಕ್ಕಿಗೆ ಹರಡ್ತಾ ಇದೆ. ಒಂದು ಅಕ್ಕಿ ಸತ್ತೋಯ್ತು, ನೆಕ್ಸ್ಟ್ ಇನ್ನೊಂದು ಅಕ್ಕಿಗೆ ಅದೇ ಕಾಯಿಲೆ ಬಂದಿದೆ. ತುಂಬ ಜನ ಮನೇಲಿ ಇದು ನಡೀತಾ ಇದೆ. ಯಾಕಂದರೆ ಇವಾಗ ಈ ಚಳಿ ಸೀಸನಲ್ಲಂತೂ ಫಸ್ಟ್ ಸ್ಟಾರ್ಟ್ ಆಗೋದೇ ಕರ್ಕರ ಅಂತ ಹೇಳ್ತೀವಿ.
ಆ ಕರ್ಕರ ಬಂದ್ಬಿಟ್ಟು ಹೊಟ್ಟೆ ಒಳಗಡೆಯಿಂದ ವೈಟ್ ಪ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ನಮಗೆ ಗೊತ್ತಾಗೋ ಅಷ್ಟರಲ್ಲಿ ಅದು ಬಾಯಿ ಹತ್ರ ಬಂದಿರುತ್ತೆ. ಗಂಟ್ಲ ಹತ್ರ ವೈಟ್ ಪ್ಯಾಚಸ್ ನಿಮ್ಗೆ ಯಾವಾಗ ಕಾಣುತ್ತೆ ಅದು ಬಂದ್ಬಿಟ್ಟು ಲಾಸ್ಟ್ ಸ್ಟೇಜ್. ಹೊಟ್ಟೆ ಒಳಗಡೆಯಿಂದ ಸ್ಟಾರ್ಟ್ ಆಗಿ ಆಚೆ ಬರೋ ತನಕ ಅದು ಲಾಸ್ಟ್ ಸ್ಟೇಜು. ಆ ಲಾಸ್ಟ್ ಸ್ಟೇಜಿಗೆ ಬಂದಾಗ ನಮಗೆ ಗೊತ್ತಾಗತ್ತೆ. ಆವಾಗ ನಾವು ಕರ್ಕರ ಆಗಿದೆ ಅಕ್ಕಿಗೆ ಅಂತ ಮೆಡಿಸನ್ ಮಾಡ್ತೀವಿ. ಅದ್ಯಾವುದೋ ಮೆಡಿಸನ್ ಕೊಟ್ಟು ಅಕ್ಕಿನೇ ಸತ್ತೋಗುತ್ತೆ. ಇದು ದಿ ಬೆಸ್ಟ್ ಮೆಡಿಸನ್ನು. 2 ಕಾಯಿಲೆಗಾಗಲ್ಲ, ಒಂದು ಕತ್ತು ಕಾಯಿಲೆಗಾಗಲ್ಲ, ಒಂದು ಕತ್ತು ಶೇಕು ಕತ್ತು ಬೆಂಡ್ಗಾಗಲ್ಲ. ಈ 2 ಕಾಯಿಲೆ ಬಿಟ್ಟು ಎಂಥ ಕಾಯಿಲೆ ಇದ್ರೂ ಮನೆಯಲ್ಲಿ ನೀವೇ ರೆಡಿ ಮಾಡ್ಕೊಬೋದು. ಈ 2 ಮೆಡಿಸನ್ ಇದ್ದರೆ ಕಾಯಿಲೆನೇ ನಿಮ್ಮ ದಾವಡಿಗೆ ಬರಬಾರ್ದು ಅಂದರೆ, ಯಾವತ್ತಿಗೂ ನಿಮ್ಮ ದಾವಡಿಗೆ ಕಾಯಿಲೆ ಬರಬಾರ್ದು ಅಂದರೆ ಈ 2 ಮೆಡಿಸನ್ನ ಪ್ರತಿ ವಾರನೂ 3 ದಿನ ಪ್ರತಿ ಒಂದು ಅಕ್ಕಿ, ಚೆನ್ನಾಗಿರೋ ಅಕ್ಕಿ, ವೀಕ್ ಆಗಿರೋ ಅಕ್ಕಿ, ಎಂಥ ಅಕ್ಕಿ ಇದ್ರೂ ಪ್ರತಿ ದಿನ ವಾರಕ್ಕೆ 3 ದಿನ ಈ ಮೆಡಿಸನ್ನ ಕೊಡ್ಕೊಂಬನ್ನಿ. ಸೋಮವಾರ ಸ್ಟಾರ್ಟ್ ಮಾಡ್ತೀರಾ, ಸೋಮವಾರ, ಮಂಗಳವಾರ, ಬುಧವಾರ ಕೊಡಿ. ಇಲ್ಲ ಅಂದರೆ ನೀವು ಶುಕ್ರವಾರ ಸ್ಟಾರ್ಟ್ ಮಾಡ್ತೀರಾ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ. ವಾರದಲ್ಲಿ 3 ದಿನ ಪೂರ್ತಿ ದಾವಡಿಗೆ ಈ ಮೆಡಿಸನ್ನ ಕೊಡಿ. ನಿಮ್ಮ ಮನೆಯಲ್ಲಿ ಕಾಯಿಲೆ ಅನ್ನೋದೇ ಬರಲ್ಲ. ನೀವು ಯಾರು ದಾವಡಿಗಾರ ಹೋಗಿ ಯಾರು ದಾವಡಿಯಲ್ಲಿ ಏನು ಅಕ್ಕಿಯಾರೋ ಮುಟ್ಕೊಂಬನ್ನಿ, ಏನೇ ಮಾಡಿ ನಿಮ್ಮ ಅಕ್ಕಿ ಮೆಡಿಸನ್ ಕೊಟ್ಟು ನೀವು ಅಭ್ಯಾಸ ಮಾಡಿಸಿದರೆ ನಿಮ್ಮ ದಾವಡಿಯಲ್ಲಿ ಕಾಯಿಲೆ ಬರಲ್ಲ. ಕಾಯಿಲೆ ಬಂದಿರೋ ಅಕ್ಕಿನೇ ಇಸ್ಕೊಂಬನ್ನಿ, ದಾವಡಿಗೆ ಡೈರೆಕ್ಟಾಗಿ ಎತ್ಕೊಂಡು ಹೋಗ್ಬೇಡಿ. 1 ವಾರ ಕಾಯಿಲೆ ಬಂದಿರೋ ಅಕ್ಕಿಗೆ 1 ವಾರ ಈ ಮೆಡಿಸನ್ 2 ಕಾಂಬಿನೇಷನಲ್ಲಿ ಕೊಡ್ಕೊಂಬನ್ನಿ. ಆ ಕಾಯಿಲೆ ಬಂದಿರೋ ಅಕ್ಕಿನೂ ರೆಡಿ ಆಗುತ್ತೆ. 1 ವಾರ ಆದಮೇಲೆ ಎತ್ಕೊಂಡೋಗಿ ನಿಮ್ಮ ದಾವಡಿಗೆ ಬಿಡಿ. ನಿಮ್ಮ ದಾವಡಿಯಲ್ಲಿ ಆ ಕಾಯಿಲೆ ಯಾವ ಹಕ್ಕಿಗೂ ಹರಡಲ್ಲ. ಯಾಕಂದರೆ ನನ್ನ ಹತ್ರ ಇಲ್ಲಿ ಎಂತೆಂಥವ್ರು ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ ನಮಗೆ ಗೊತ್ತಿರಲ್ಲ. ಮಾರ್ಕೆಟ್ಗೆ ಹೋಗಿ ಬರ್ತಾರೆ, ಎಲ್ಲೋ ಒಂದು ಲಾಟ್ ನೋಡ್ಕೊಂಬರ್ತಾರೆ, ಇಲ್ಲ ಯಾರ್ದೋ ಒಂದು ದಾವಡಿಗೆ ಹೋಗ್ಬಿಟ್ಟು ಬರ್ತಾರೆ, ಶಿವಾಜಿನಗರ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದಿರ್ತಾರೆ. ಅಲ್ಲಿ ತುಂಬ ಅಕ್ಕಿಗಳಿರುತ್ತೆ. ಯಾವ್ಯಾವ ಅಕ್ಕಿಗಳು ಚೆನ್ನಾಗಿರುತ್ತೋ ಇಲ್ಲ ಕಾಯಿಲೆ ಇರುತ್ತೋ ಹೇಳೋಕ್ಕಾಗಲ್ಲ. ಇನ್ನೊಬ್ರು ದಾವಡಿಗೆ ಹೋಗಿರ್ತಾರೆ, ಅಲ್ಲಿ ಯಾವ ಕಾಯಿಲೆ ಅಕ್ಕಿ ಮುಟ್ಕೊಂಬಂದಿರ್ತಾರೆ ಗೊತ್ತಾಗಲ್ಲ. ಇಲ್ಲಿ ನಮ್ಮ ದಾವಡಿಗೆ ಬರ್ತಾರೆ, ನಮ್ಮ ದಾವಡಿಯಲ್ಲಿ ಅಕ್ಕಿ ಮುಡ್ತಾರೆ. ಇದು ನಾನು ಅನುಭವಿಸಿದ್ದೀನಿ. ಮೆಡಿಸನ್ ಮೊದಲು ನನ್ನ ಹತ್ರ ಇಲ್ಲದೇ ಇರ್ಬೇಕಾದ್ರೆ ನಾನು ಅನುಭವಿಸಿದ್ದೀನಿ ಇದನ್ನ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ಇವಾಗ ನಮ್ಮ ದಾವಡಿಗೆ ಯಾರೇ ಬಂದರೂ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರು ಎಂಥ ಕಾಯಿಲೆ ಅಕ್ಕಿ ಎತ್ಕೊಂಬಂದು ಇಸ್ಕೊಂಡು ಬಂದು ಯಾರ ಹತ್ರ ಇಸ್ಕೊಂಬಂದು ಇಲ್ಲಿ ನಮ್ಮ ದಾವಡಿ ಬಾಗಿಲಲ್ಲಿ ಇಟ್ಬಿಟ್ಟು ನಮ್ಮ ಅಕ್ಕಿಗಳು ನೋಡೋಕೆ ಬಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಮ್ಮ ಹತ್ರ ಈ ಮೆಡಿಸನ್ನು 15 ವರ್ಷದಿಂದ ಅಷ್ಟು ಸಪೋರ್ಟ್ ಮಾಡಿದೆ, ಅಷ್ಟು ಕಾಯಿಲೆನ ಕಂಟ್ರೋಲ್ ಮಾಡಿದೆ. ಚಳಿಗಾಲ ಆಗಲಿ, ಬಿಸಿಲುಗಾಲ ಆಗಲಿ, ಯಾವುದೇ ಸೀಸನ್ ಇರಲಿ, ಪ್ರತಿಯೊಂದು ಸೀಸನ್ಗೂ ಒಂದೊಂದು ಥರ ಕಾಯಿಲೆ ಬರುತ್ತೆ. ಇವಾಗ ಚಳಿಗಾಲ ಇರೋದ್ರಿಂದ ಹಕ್ಕಿಗಳು ದಪ್ಪಕಾಳು ತಿನ್ನೋದು ಕಮ್ಮಿ ಮಾಡುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಕರ್ಕರ ಸ್ಟಾರ್ಟ್ ಆಗುತ್ತೆ, ಮೂಗು ಸೋರೋದು ಸ್ಟಾರ್ಟ್ ಆಗುತ್ತೆ, ಕಣ್ಣಲ್ಲಿ ನೀರು ಬಿಡ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಎಲ್ಲ ಅದಕ್ಕೂ ಒಂದು ದಿ ಬೆಸ್ಟ್ ಮೆಡಿಸನ್ ಈ ಮೆಡಿಸನ್ನು. ಹೆಂಗೆ ಹಾಕೋದು ಅಂದ್ಬಿಟ್ಟು ಹೇಳ್ತೀನಿ. ಈ ಬಾಕ್ಸ್ ಬಂದ್ಬಿಟ್ಟು 700 ರೂಪಾಯಿ ಆಗುತ್ತೆ, 100 ಗ್ರಾಮ್ ಬರುತ್ತೆ. ಈ ಬಾಟ್ಲು ಬಂದ್ಬಿಟ್ಟು 350 ರೂಪಾಯಿ ಆಗುತ್ತೆ. 15 ml ಇರುತ್ತೆ, 15 ml ಇರುತ್ತೆ ಈ ಬಾಟ್ಲು. ಎಲ್ಲ ಎಕ್ಸ್ಪೈರಿನೂ ಹೊಸ ಸ್ಟಾಕಿ ತರಿಸಿರೋದು. 2027 ಎಕ್ಸ್ಪೈರಿ, 2027 ಎಕ್ಸ್ಪೈರಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಆದಷ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೂ ಶೇರ್ ಮಾಡಿ. ಅವ್ರ ಹಕ್ಕಿಗಳ್ನ ಅವ್ರು ಉಳಿಸ್ಕೊಳ್ಳಿ. ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಸಹಾಯ ಆಗತ್ತೆ. ಪಾರೋಳ ಶೋಕ್ದಾರ್ಗಳಿಗೆ ಈ ಮೆಡಿಸನ್ ನನ್ನ ಹತ್ರನೇ ಇಸ್ಕೊಬೇಕಂತೇನಿಲ್ಲ. ಈ ಮೆಡಿಸನ್ ನೀವು ಆನ್ಲೈನಲ್ಲಿ ಇಸ್ಕೊಬೋದು. ದಿ ಬೆಸ್ಟ್ ಸೂಪರ್ ಮೆಡಿಸನ್ನು. ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಅಷ್ಟು ಒಳ್ಳೆ ಮೆಡಿಸನ್ನು. ಇದು ಹೆಸರು ಬಂದ್ಬಿಟ್ಟು ಡೈಜೆಸ್ಟ್ರಾಲು. ಇದು ಹೆಸರು ಬಂದ್ಬಿಟ್ಟು ಆಲ್ ಇನ್ ಒನ್. ಒರಿಜಿನಲ್ ಮೆಡಿಸನ್ ಇದು, ಆಲ್ ಇನ್ ಒನ್. ಇದು ಆಲ್ ಇನ್ ಒನ್ ಅಂತ ಈ ಮೆಡಿಸನ್ಗೆ ಹೆಸರು ಬಂದಮೇಲೆ ತುಂಬ ಜನ ಮೆಡಿಸನ್ನಲ್ಲಿ ಆಲ್ ಇನ್ ಒನ್ ಅಂತ ಮಾಡ್ಕೊಂಬಿಟ್ರು. ಯಾವುದು ಕೆಲಸ ಮಾಡ್ತಾಯಿಲ್ಲ. ಇದು ಬಂದ್ಬಿಟ್ಟು ಸೂಪರ್ ಮೆಡಿಸನ್ನು. ಇಷ್ಟು ಆರ್ಡ್ರ್ ಇದೆ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ. ಇದು 1 ತಿಂಗಳು ಆರ್ಡ್ರ್ ಮಾತ್ರ ನಾನು ತೋರಿಸ್ತಾ ಇರೋದು. ಪ್ರತಿ 1 ತಿಂಗಳು ನಮಗೆ ಆರ್ಡ್ರ್, ಹೆವಿ ಆರ್ಡ್ರ್ ಇರುತ್ತೆ ಮೆಡಿಸನ್ದು. ಯಾಕಂದರೆ ಪ್ರತಿಯೊಬ್ಬರು ಏನು ಮಾಡ್ತಾರೆ, ನಮ್ಮ ಹತ್ರ ಆರ್ಡ್ರ್ ಮಾಡಿ ಇಸ್ಕೊತಾರೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ ಲೇಟಾಗಿ ಬರುತ್ತೆ ಅಂದ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಹತ್ರ ಆರ್ಡ್ರ್ ಮಾಡಿಬಿಟ್ಟು ಕೊರಿಯರ್ ಮಾಡಿಬಿಡಿ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ಮೆಡಿಸನ್ನ ನಾವು ತರಿಸಿ ಕೊಟ್ಬಿಡ್ತೀವಿ. ಈ ಸತಿ ಇದು ಮೆಡಿಸನ್ನು ಡಿಲೇ ಆಗೋಯ್ತು. ಯಾಕಂದರೆ 3 ತಿಂಗಳು ಮುಂಚೆ ಕೂರ್ಗೋರು ಪಾಪ ಬುಕ್ ಮಾಡಿದ್ರು, ಅವ್ರಿಗೂ ಇನ್ನೂ ಮೆಡಿಸನ್ ಕೊಟ್ಟಿಲ್ಲ ನಾನು. ಮೆಡಿಸನ್ ಸ್ಟಾಕೇ ಇರಲಿಲ್ಲ. ಯಾಕಂದರೆ ಚಳಿಗಾಲ ಆಗಲಿ, ಸೀಸನ್ ಟೈಮ್ ಆಗಲಿ ಹೆವಿ ಡಿಮ್ಯಾಂಡ್ ಇರುತ್ತೆ. ನಮಗೇ ಈ ಮೆಡಿಸನ್ ಸಿಕ್ಕಿರಲ್ಲ.
ಮೆಡಿಸನ್ ಪ್ರೊಡಕ್ಷನ್ ಕಮ್ಮಿ ಆಗಿರುತ್ತೋ ಇಲ್ಲ ಮೆಡಿಸನ್ ಕ್ವಾಂಟಿಟಿ ಅವ್ರ ಹತ್ರ ಕಮ್ಮಿ ಇರುತ್ತೋ ಗೊತ್ತಿಲ್ಲ, ನಮಗೇನೆ ಸಿಕ್ಕಿರಲ್ಲ. ಇವಾಗ ಬಂದಿದೆ ಸ್ಟಾಕು, ಇಷ್ಟು ಮೆಡಿಸನ್ ಆರ್ಡರ್ ಇರೋ ಸ್ಟಾಕ್ ಇದು. ಎಲ್ಲ ಮೆಡಿಸನ್ನು ಸೋಮವಾರ ಕೊರಿಯರ್ ಮಾಡಬೇಕು ನಾನು. ದಿ ಬೆಸ್ಟ್ ಮೆಡಿಸನ್ನು. ಬನ್ನಿ ಫ್ರೆಂಡ್ಸ್, ಈ ಮೆಡಿಸನ್ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಇವಾಗ. ಫ್ರೆಂಡ್ಸ್ ನೋಡಿ, ಇದು ಬಂದ್ಬಿಟ್ಟು ಪೌಡ್ರ್ ಲೆಕ್ಕಲಿರುತ್ತೆ. ಈ ಮೆಡಿಸನ್ನು ಪೌಡ್ರ್ ಇರುತ್ತೆ. ನಾನಿವಾಗ ನಿಮ್ಗೆ ತೋರ್ಸೋಕ್ಕಂತ ಎಲ್ಲ ಮೆಡಿಸನ್ ಓಪನ್ ಮಾಡ್ತಾ ಇರೋದು. ಎಲ್ಲ ಸೀಲ್ಡ್ ಇರುತ್ತೆ, ಮೆಡಿಸನ್ ಎಲ್ಲ ಸೀಲ್ಡ್ ಇರುತ್ತೆ. ಇದು ಒಂದು ಮಾತ್ರ ಸೀಲ್ಡ್ ಇರಲ್ಲ, ಯಾಕಂದರೆ ಇದು ಬರೋದೇನೆ ಹಿಂಗೆ. ಇದು ಸೀಲ್ ಕ್ಯಾಪ್ ಓಪನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ಲಿಕ್ವಿಡ್. ಇದು ಲಿಕ್ವಿಡ್ ಇರುತ್ತೆ, ಇದು ನೋಡ್ಬೋದು. ಇದು ಲಿಕ್ವಿಡ್. ಇದು ಈ ಮೆಡಿಸನ್ ಲಿಕ್ವಿಡ್ ಆಗಿ ಬರುತ್ತೆ. ಈ ಮೆಡಿಸನ್ನ ಯೂಸ್ ಮಾಡಬೇಕು ಅಂದರೆ ಫಸ್ಟ್ ಈ ಮೆಡಿಸನ್ ನೀವು ಸೀಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡ್ಕೊಂಬಿಡಿ. ಚೆನ್ನಾಗಿ ಶೇಕ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಿ. ಇದು ಬಂದ್ಬಿಟ್ಟು ಪೌಡ್ರ್. ಇದು ಈ ಪೌಡ್ರ್ ಒಳಗಡೆ ನೀರು ಬೀಳಬಾರ್ದು, ಬಿಸಿಲು ಜಾಸ್ತಿ ಬೀಳೋ ಜಾಗದಲ್ಲಿ ಇಡಬಾರ್ದು, ಹಬೆ ಜಾಸ್ತಿ ಇರೋ ಕಡೆ ಇಡಬಾರ್ದು. ಈ ಮೆಡಿಸನ್ನು ಇವಾಗ ಹೆಂಗೆ ಪೌಡ್ರ್ ಲೆಕ್ಕದಲ್ಲಿ ನೋಡ್ಬೋದು, ಪೌಡ್ರ್ ಲೆಕ್ಕದಲ್ಲಿ ಹೆಂಗಿದೆ ಈ ಟೈಪಲ್ಲಿ ಇರೋ ತನಕ ನೀವು ಯೂಸ್ ಮಾಡ್ಬೋದು ಈ ಮೆಡಿಸನ್ನ. ಈ ಮೆಡಿಸನ್ ಕೆಂಪಾಗೋಯ್ತು, ಗಟ್ಟಿಯಾಗಿ ಅಂಟಂಟ್ ಬಂದುಬಿಟ್ಟಿದೆ ಅಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಪೌಡ್ರ್ ತನಕ ನೀವು ಎಷ್ಟು ದಿನ ಮೇಂಟೈನ್ ಮಾಡ್ತೀರೋ ಅಲ್ಲಿ ತನಕ ಈ ಮೆಡಿಸನ್ನ ಯೂಸ್ ಮಾಡ್ಬೋದು. ಗಟ್ಟಿ ಆದಮೇಲೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಗಟ್ಟಿ ಆಗೋದಕ್ಕೆ ಕಾರಣ ಬಂದ್ಬಿಟ್ಟು ನೀರು ಬೀಳಿಸಿರ್ತೀರ, ಒದ್ದೆ ಕೈಯಲ್ಲಿ ಮುಟ್ಟಿರ್ತೀರ. ಇಲ್ಲಾಂದರೆ ನೀವು ಇಟ್ಟಿರೋ ಜಾಗದಲ್ಲಿ ಹಬೆ ಜಾಸ್ತಿ ಇದ್ಬಿಟ್ಟು ಈ ಮೆಡಿಸನ್ಗೆ ಎಫೆಕ್ಟ್ ಆಗ್ತಿರತ್ತೆ. ಗಟ್ಟಿ ಆದಮೇಲೆ ಯೂಸ್ ಮಾಡಬೇಡಿ. ಪೌಡ್ರ್ ಟೈಪಲ್ಲಿ ಇರಬೇಕು. ಈ ಮೆಡಿಸನ್ ಪೌಡ್ರ್ ಟೈಪಲ್ಲಿ ಇದ್ದಾಗ ಮಾತ್ರ ಯೂಸ್ ಮಾಡಿ. ಒಂದು ಪಾರ್ ಒಳಗೆ ಇಷ್ಟೇ ಮೆಡಿಸನ್ ಯೂಸ್ ಆಗೋದು. ನನ್ನ ಕೈ ಮೇಲೆ ನೋಡ್ಬೋದು, ಒಂದು ಪಾರ್ ಒಳಗೆ ಇಷ್ಟೇ ಮೆಡಿಸನ್ ಬೇಕಾಗಿರೋದು. ಇಷ್ಟೇ ಒಂದು ಪಾರ್ ಒಳಗೆ. ನೀವು ಕೈಯಲ್ಲಿ ಎತ್ಕೊತಿರೋ ಇಲ್ಲ ಒಂದು ಸ್ಪೂನ್ ಹಾಕ್ಕೊಂಡು ಎತ್ಕೊತಿರೋ, ಒಂದು ಮೆಡಿಸನ್ನು ಒಂದು ಪಾರ್ ಒಳಗೆ. ಇಲ್ಲಿ ನೋಡ್ಬೋದು ಇಷ್ಟೇ. ಇದನ್ನ ಅಳತೆ ಎತ್ಕೊಬೇಕಾದ್ರೆ ನೀವು ಇನ್ನೂ ಈಸಿ ಹೆಂಗೆ ಮಾಡಿ ಅಂದರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಈಸಿ ಹೆಂಗೆ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಹಿಂಗೆ ಒಂದು ಪೇಪರ್ದು ಒಂದು ರೆಡಿ ಮಾಡಿ ಇಟ್ಕೊಂಬಿಡಿ. ಪೇಪರ್ದು ಹಿಂಗೆ ಒಂದು ಬೆಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡಿ. ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಸ್ವಲ್ಪ ಈ ಪೇಪರ್ನ ಹಿಂಗೆ ಟಚ್ ಮಾಡಿ. ಇಲ್ಲಿ ನೋಡಿ, ಇದು ಬಂತಲ್ಲ, ಇಷ್ಟೇ ಮೆಡಿಸನ್. ಒಂದು ಪಾರ್ ಒಳಗೆ ಇಷ್ಟೇ ಮೆಡಿಸನ್. ತುಂಬ ಜಾಸ್ತಿನೂ ಹಾಕೋಕೆ ಹೋಗ್ಬೇಡಿ, ಇಷ್ಟೇ ಮೆಡಿಸನ್ನು. ನಾನು ಹಿಂಗೆ ಪೇಪರ್ ಮೇಲೆ ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಷ್ಟೇ ಒಂದು ಪಾರ್ ಒಳಗೆ ಬೇಕಾಗಿರೋದು. ಈ ಮೆಡಿಸನ್ನ ಏನು ನೀವು ಎತ್ಕೊಂಡಿದ್ದೀರಾ, ಇದನ್ನ 2 ml ನೀರು, 2 ml ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಈ ಬಾಟ್ಲಲ್ಲಿರೋ ಲಿಕ್ವಿಡು, ಇದು 2 ಡ್ರಾಪ್ ಲಿಕ್ವಿಡು ಆ ನೀರಿಗೆ ಮಿಕ್ಸ್ ಮಾಡಿ ಸಿರಿಂಜಲ್ಲಿ ಎಳ್ಕೊಳ್ಳಿ. ಸಿರಿಂಜಲ್ಲಿ ಎಳ್ಕೊಂಬಿಟ್ಟು ಪಾರ್ ಒಳಗೆ ಈ ಮೆಡಿಸನ್ನ ಕೊಡಿ. ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ ಕೊಡಿ. ಎಂಥ ಕಾಯಿಲೆ ಇರಲಿ ಏನೇ ಇರಲಿ, ಕತ್ತು ಕಾಯಿಲೆ, ಕತ್ತು ಬೆಂಡು, ಕತ್ತು ಶೇಕು, ಈ 3 ಕಾಯಿಲೆ ಬಿಟ್ಟು ಬೇರೆ ಏನೇ ಕಾಯಿಲೆ ಇದ್ರೂ ಡೈಲಿ ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ 2 ಟೈಮ್ ಕುಡ್ಕೊಂಬನ್ನಿ. 5 ದಿನ ಕಂಟಿನ್ಯೂಸ್ ಆಗಿ ಕೊಡಿ. 5 ದಿನ ಕಂಟಿನ್ಯೂಸ್ ಕೊಡೋಷ್ಟರಲ್ಲಿ ಹಕ್ಕಿ ಮೋಷನ್ ಬಂದ್ಬಿಟ್ಟು ಬರೀ ರಾಗಿಯಲ್ಲಿ ಇಟ್ಟಿರಿ. ಹಕ್ಕಿ ಮೋಷನ್ ಮತ್ತೆ ಗಟ್ಟಿ ಸ್ಟಾರ್ಟ್ ಆಗುತ್ತೆ. ಗಟ್ಟಿ ಸ್ಟಾರ್ಟ್ ಆದಮೇಲೆ 5 ದಿನ ಬಿಟ್ಬಿಡಿ. 5 ದಿನ ಬಿಡಿ. ಮತ್ತೆ 5 ದಿನ ಆದಮೇಲೆ ಸೇಮ್ ಮೆಡಿಸನ್ ಇವೆರಡೂ ಸೇರಿಸಿ 5 ದಿನ ಕೊಡ್ಕೊಂಬನ್ನಿ. ಫುಲ್ ಕಂಪ್ಲೀಟಾಗಿ ಅಕ್ಕಿ ರೆಡಿ ಆಗ್ಬಿಡುತ್ತೆ. ದಿ ಬೆಸ್ಟ್ ಮೆಡಿಸನ್ನು. ಎಂಥ ಕಾಯಿಲೆ ಇದ್ರೂ ರೆಡಿ ಆಗುತ್ತೆ. ಯಾರದೇ ದಾವಡಿಯಲ್ಲಿ ಈ 2 ಮೆಡಿಸನ್ ಇದ್ರೇನು ಹಕ್ಕಿಗಳನ್ನ ಸಾಯ್ದಿರಂಗೆ ಕಾಪಾಡ್ಕೊಬೋದು ನಿಮ್ಮ ದಾವಡಿಯಲ್ಲಿ. ಆಲ್ರೆಡಿ ಇವಾಗ ಎಲ್ಲ ಮೆಡಿಸನ್ದು ಡೀಟೇಲ್ ತೋರಿಸಿದ್ದೀನಿ ಫ್ರೆಂಡ್ಸ್. ಮೆಡಿಸನ್ ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸಿದ್ದೀನಿ. ಮೆಡಿಸನ್ ರೇಟು ಹೇಳಿದ್ದೀನಿ. ಇದು 700 ರೂಪಾಯಿ, ಇದು 350 ರೂಪಾಯಿ. ಯಾರೇ ಇಸ್ಕೊಬೇಕಂದ್ರೆ ಏನು ಮಾಡಿ, ಇದೊಂದು ಎತ್ಕೊಳ್ಳಿ, ಇದನ್ನ 2 ಎತ್ಕೊಳ್ಳಿ. ಯಾಕಂದರೆ ಈ ಖಾಲಿ ಆಗುತ್ತೆ ಕಾಯಿಲೆ ಇದ್ದಾಗ. ಈ ಮೆಡಿಸನ್ 2 ಎತ್ಕೊಳ್ಳಿ, ಈ ಮೆಡಿಸನ್ 1 ಎತ್ಕೊಳ್ಳಿ. ಈ ಮೆಡಿಸನ್ ನೀವು ಡೈಲಿ ನೀವು ವಾರಕ್ಕೆ 3 ದಿನ ಹಾಕೊಂಬಂದ್ರೇನು ನಿಮಗೆ ಹಕ್ಕಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಒಂದು 6 ತಿಂಗಳ ತನಕ ಯೂಸ್ ಮಾಡ್ಕೊಬೋದು. ಹಕ್ಕಿ ನಿಮ್ಮ ಹತ್ರ ಕಮ್ಮಿ ಇದ್ದರೆ ವರ್ಷಾನ್ಗಟ್ಟಲೆ ಯೂಸ್ ಮಾಡ್ಕೊಬೋದು ಈ ಮೆಡಿಸನ್ನ. ಇರೋದಲ್ಲೇ ದಿ ಬೆಸ್ಟ್ ಮೆಡಿಸನ್ದು ವೀಡಿಯೋ ಮಾಡಿದ್ದೀನಿ. ನಿಮಗೆ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬೇಗ ಬರ್ತದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ. ನಿಮ್ಮೆಲ್ಲರಿಗೂ ಒಂದು ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ.
ಹೆಲ್ಪ್ ಅಂತ ಆಗಿದರೆ, ನಿಮಗೆ ಈ ವಿಡಿಯೋಯಿಂದ ಒಂದು ಅರ್ಥ ಆಗಿದ್ದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ. ತುಂಬ ಒಳ್ಳೆ ಡೀಟೇಲ್ ಕೊಟ್ಟಿದ್ದೀರಾ ಅಂತ ಒಂದು ಮೆಸೇಜ್ ಮಾಡಿ. ನಿಮ್ಗೆ ಅರ್ಥ ಆಗಿಲ್ಲ, ಯಾವ ಮೆಡಿಸನ್ ಹೆಂಗೆ ಕೊಡೋದಂತ ಅರ್ಥ ಆಗಿಲ್ಲ, ಯಾವ ಮೆಡಿಸನ್ ಏನು ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಡೀಟೇಲ್ ಹೇಳ್ತೀನಿ. ಇದು ನೋಡ್ಬೋದು, ಕ್ಯಾಂಕರು, ಸೋರ್ ಕ್ರಾಪು, ಲಾಸ್ ಆಫ್ ವೆಯ್ಟು, ಟ್ವಿಸ್ಟೆಡ್ ನೆಕ್ ವೈರಸ್ಸು, ಸ್ವೆಲ್ಲಿಂಗ್ ಟೋಸು ಎಲ್ಲ ಅದಕ್ಕೂ ಈ ಮೆಡಿಸನ್ ಆಗುತ್ತೆ. ಆದರೆ ಕತ್ತು ಕಾಯಿಲೆಗೆ ತುಂಬ ಲೇಟ್ ಆಗುತ್ತೆ ಈ ಮೆಡಿಸನ್ ಕೊಡೋದು. ಕತ್ತು ಕಾಯಿಲೆಗೆ ನಾನು ಈ ಮೆಡಿಸನ್ನ ಪ್ರಿಫರ್ ಮಾಡಲ್ಲ, ಯಾಕಂದರೆ ಇದ್ರ ಜೊತೆ ಕಾಂಬಿನೇಷನಲ್ಲಿ ಕೊಡೋದಲ್ಲ. ಕತ್ತು ಕಾಯಿಲೆಗೆ ಟ್ಯಾಬ್ಲೆಟ್ ಬರುತ್ತೆ, ಟ್ಯಾಬ್ಲೆಟು ಮತ್ತು ಈ ಮೆಡಿಸನ್ ಕೊಡೋದ್ರಿಂದ ಕತ್ತು ಕಾಯಿಲೆ ರೆಡಿ ಆಗುತ್ತೆ. ಈ ಮೆಡಿಸನ್ಗೂ ಕತ್ತು ಕಾಯಿಲೆ ರೆಡಿ ಆಗೋದು ಕಷ್ಟ ಇದೆ. ಕತ್ತು ಕಾಯಿಲೆಗಂತಲೇ ಬೇರೆ ಟ್ಯಾಬ್ಲೆಟ್ ಬರುತ್ತೆ, ಆ ಟ್ಯಾಬ್ಲೆಟ್ಗೂ ಈ ಲಿಕ್ವಿಡ್ಗೂ ಕತ್ತು ಕಾಯಿಲೆ, ಕತ್ತು ಬೆಂಡು, ಕತ್ತು ಶೇಕೆಲ್ಲ ರೆಡಿ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟು ಇನ್ಫಾರ್ಮೇಟಿವ್ ವಿಡಿಯೋ, ಯಾವುದಾರ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಲಿ ಬೇಗ ಸಿಗೋಣ. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.